ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಕರೀತಾ ಇರುವಂತಹ ನಮ್ಮ ಬೆಂಗಳೂರಿಗೆ ಏನಾಯಿತು ಅನ್ನುವಂಥ ಪ್ರಶ್ನೆ ಈಗ. ಅಂದರೆ ಗುಂಡಿಗಳ ಸಿಟಿ ಆಗ್ತಾ ಇದೆಯಾ ಅನ್ನುವಂತಹ ಆತಂಕ ಎದುರಾಗ್ತಾ ಇದೆ. ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ? ಒಂದೇ ಒಂದು ಮಳೆ ಆದರೆ ಸಾಕು, ಬ್ರ್ಯಾಂಡ್ ಬೆಂಗಳೂರಿನ ಚಿತ್ರಣ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಈ ಗುಂಡಿಗಳ ಹಾವಳಿಯಿಂದಾಗಿ ಜನ ಬೇಸತ್ತು ಬೆಂಗಳೂರೇ ಬೇಡ ಅಂತೇಳಿ ಬೇರೆ ಕಡೆಗೆ ಶಿಫ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. IT ಕಂಪನಿಗಳಂತೂ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು, ಬೆಂಗಳೂರೇ ಬೇಡ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಹಾಗಾದರೆ ಈ ಸಮಸ್ಯೆಗಳಿಗೆ ಕಾರಣ ಏನು? ಇದಕ್ಕೆ ಪರಿಹಾರ ಇರೋದಿಲ್ವಾ? ಹಾಗಾದರೆ ZBA ಆದ ನಂತರ ಮತ್ತೆ ಏನಾದರೂ ಅಭಿವೃದ್ಧಿ ಆಗತ್ತಾ, ಅಥವಾ ಹೆಸರು ಮಾತ್ರ ಬದಲಾವಣೆನಾ? ಅಭಿವೃದ್ಧಿ ಆಗತ್ತಾ? ಇಲ್ಲ. ಬೆಂಗಳೂರು ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಆದರೂ ಕೂಡ ಅದು ಎಲ್ಲಿ ಪೋಲಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಗಂಡ ಗುಂಡಿ ರಾಜಧಾನಿ ರಗಳೆ. ನಮ್ಮ ಬೆಂಗಳೂರಿಗೆ ಏನಾಗಿದೆ ಅಂತ ಪ್ರಶ್ನೆ ಮಾಡುವಂಥ ಸ್ಥಿತಿ ಎದುರಾಗ್ತಾ ಇದೆ. ಮಳೆ ಬಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ, ಅದ್ರ ಜೊತೆಗೆ ಗುಂಡಿಯ ಸಮಸ್ಯೆ. ಸೊ ಅಂದದ ಊರು ಬೆಂಗಳೂರಿಗೆ ಏನಾಯಿತು ಅನ್ನೋದು ಈಗ. ಸಿಲಿಕಾನ್ ಸಿಟಿಗೆ ಗುಂಡಿಗಳ ಸಿಟಿಯ ಕಪ್ಪು ಚುಕ್ಕೆ ಬರ್ತಿದೆಯಲ್ಲ ಅನ್ನುವಂಥ ಬೇಸರ ಇದೆ. ಸರ್ಕಾರವನ್ನು IT ಕಂಪನಿಗಳು ಕೂಡ ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು. ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ, ಮೂಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತೇಳಿ. ಗುಂಡಿಗಳಿರೋದ್ರಿಂದಾಗಿ, ಟ್ರಾಫಿಕ್ ಇರೋದ್ರಿಂದಾಗಿ ಸರಿಯಾದ ಸಮಯಕ್ಕೆ ಆಫೀಸ್ಗೆ ಬರ್ತಾ ಇಲ್ಲ ಅನ್ನುವಂಥ ಅವ್ರದ್ದು ಒಂದು ವಿಚಾರ. ಸೊ ಹಂಗಾಗಿ ಬೆಂಗಳೂರೇ ಬೇಡ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಶ್ರೀಸಾಮಾನ್ಯ ಸಂಚಾರಕ್ಕೂ ಕೂಡ ಗುಂಡಿ ಗಂಡಾಂತರ ಇದೆ. ರಾಜ್ಯ ಸರ್ಕಾರಕ್ಕೆ ಜನ ಇಡೀ ಶಾಪವನ್ನು ಹಾಕ್ತಿದ್ದಾರೆ. ಏನು ಮಾಡ್ತಾ ಇದ್ದೀರಿ ಸರ್ ಅಂಥೇಳಿ. ZBA ಹೆಸರು ಮಾತ್ರ ಸಾಕ, ಅಭಿವೃದ್ಧಿ ಬೇಡವಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾ ಇದೆ. ಬೆಂಗಳೂರು ರಸ್ತೆ ಅಧ್ವಾನ ಆಗ್ತಾ ಇದೆ, ಕಂಡಲ್ಲಿ ಗುಂಡಿಗಳು ಕಾಣ್ತಾ ಇವೆ. ಸೊ ಹಂಗಾಗಿ BBMP ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತೇಳಿ ಈಗ BBMPಯಿಂದ ZBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥ ಹೆಸರು ಬದಲಾವಣೆ ಆಗ್ತಾ ಇದೆ. ಬರೀ ಹೆಸರು ಬದಲಾವಣೆ ಆದರೆ ಸಾಕು, ಅಭಿವೃದ್ಧಿ ಬೇಡವಾ? ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ವಾಹನ ಸವಾರರು ಏನು ಹೇಳ್ತಾರೆ ಅಂತೆ, ಈ ಎಲ್ಲದರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ? ಮೆಟ್ರೋ ಇದ್ರೂ ಕೂಡ ಟ್ರಾಫಿಕ್ ಸಮಸ್ಯೆ ಹಾಗೇ ಇದೆ, ಗುಂಡಿಗಳ ಸಮಸ್ಯೆ ಇದೆ, ಸರಿಯಾದ ರೀತಿಯಲ್ಲಿ ರಸ್ತೆಯ ವ್ಯವಸ್ಥೆ ಇಲ್ಲ, ಮೂಲ ಸೌಕರ್ಯ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಟ್ರಾಫಿಕ್ ಎಕ್ಸ್ಪರ್ಟ್ ಆಗಿರುವಂಥ ಡಾಕ್ಟರ್ ರಾಘವೇಂದ್ರ ಶ್ಯಾಮಲೀಲ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ನಿವೃತ್ತ ಪ್ರಾದೇಶಿಕ ಸಾರಿಗೆಯ ಅಧಿಕಾರಿ ಆಗಿರುವಂಥ ರಾಜಣ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಾಮಾಜಿಕ ಹೋರಾಟಗಾರರಾಗಿರುವಂಥ ಹೇಮಂತ್ ರಾಜ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಹೇಮಂತ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ ಸರ್. ಸಿಲಿಕಾನ್ ಸಿಟಿ, ಬೆಂಗಳೂರು ಸಿಟಿ ಅಂತ ಕರೀತಾ ಇರುವಂಥ ಬೆಂಗಳೂರಿಗೆ ಏನು ಆಗ್ತಿದೆ ಅಂತೇಳಿ ಸರ್. ಈಗ ಮೊದಲನೇದಾಗಿ ಇಡೀ ಪ್ರಪಂಚದಲ್ಲೇ ಒಂದು ಸ್ವರ್ಗದಂಥ ಒಂದು ನಗರ ಅಂತಂತಂದರೆ ನಮ್ಮ ಬೆಂಗಳೂರು. ಯಾವುದೇ ದೇಶದಲ್ಲಿ ಏನಾನ ಒಂದು ಸಮಸ್ಯೆ ಇರುತ್ತೆ, ಆದರೆ ನಮ್ಮ ಬೆಂಗಳೂರಿನಲ್ಲಿ, ಅದು ನಮ್ಮ ಭಾರತ ದೇಶದ ಬೆಂಗಳೂರಿನಲ್ಲಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೂ ಸಹ ನೆರಳು ಕೊಡ್ತಕ್ಕಂಥ ಜಾಗ ಇದು. ಈ ಒಂದು ಸೂಕ್ಷ್ಮವಾದಂಥ ಪ್ರದೇಶವನ್ನು ಸರ್ಕಾರ ಭಾಳ ಕಾಳಜಿ ವಹಿಸಿ ಯಾವುದೇ ಸಮಸ್ಯೆ ಬಂದರೂ ಅದು ತಕ್ಷಣ ಪರಿಹಾರ ಮಾಡಿ ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾದಂಥ ಕರ್ತವ್ಯ ಸರ್ಕಾರದ ಮೇಲಿರುತ್ತೆ. ಈ ರಾಜ್ಯ ಸರ್ಕಾರ ಗ್ಯಾರಂಟಿ ಅಂತಕ್ಕಂಥ ಒಂದು ದರಿದ್ರ ವ್ಯವಸ್ಥೆಯನ್ನು ತಂದು ಸರ್ಕಾರದ ಬೊಕ್ಕಸದಲ್ಲಿ ಇರ್ತಕ್ಕಂಥ ಹಣವನ್ನೆಲ್ಲ ಖಾಲಿ ಮಾಡಿ ಇವತ್ತು ನಮ್ಮ ಬೆಂಗಳೂರು ನಗರಕ್ಕೆ ಇಂಥ ದುಸ್ಥಿತಿ. ನೀವು ಹೇಳ್ತಾ ಇರೋದು ಗ್ಯಾರಂಟಿ ಕೊಟ್ಟಾದ ನಂತರ ಹದಗೆಟ್ಟಿದೆ ಅಂತ. 100% 2 ವರ್ಷದಿಂದ, ಅಂದರೆ ಇತ್ತೀಚೆಗೆ 2.5 ವರ್ಷದಿಂದ ಮಾತ್ರ ಈ ಸಮಸ್ಯೆ ಸರ್. 100ಕ್ಕೆ 100 ಈ ಗ್ಯಾರಂಟಿ ಅಂತ ದರಿದ್ರದ ವ್ಯವಸ್ಥೆಯನ್ನು ತಂದು ಬಂದಿರತಕ್ಕಂಥ ದುಸ್ಥಿತಿ ಇವತ್ತು ಅಂತಂತ ಹೇಳಬೇಕಾಗುತ್ತೆ. ನಾನು ಬೇರೆ ಇನ್ಯಾವ ಪ್ರದೇಶನ ಭಾಳ ಮುಖ್ಯವಾಗಿ ತಗೊಳ್ತೀನಿ. MG ರೋಡು, ಮಹಾತ್ಮ ಗಾಂಧಿ ರಸ್ತೆ, ವಿಧಾನಸೌಧದ ಮುಂದೆ ಸರ್, ಇವರೆಲ್ಲ ಎಷ್ಟು ಜನ MLAಗಳು, ಮಿನಿಸ್ಟ್ರುಗಳು, ಮುಖ್ಯಮಂತ್ರಿಗಳು, ಹೈಕೋರ್ಟ್ಗಳು ಎಲ್ಲ ಇರ್ತಕ್ಕಂಥ ಒಂದು ಪ್ರದೇಶದ ರಸ್ತೆ ಇವತ್ತು ಕಿತ್ತೋಗಿದೆ ಅಂತಂತ ಹೇಳಿದ್ರೆ
ಯಾರಿಗೆ ನಾವು ಒತ್ತಾಯ ಮಾಡೋಣ? ವಿರೋಧ ಪಕ್ಷ ಅಂತೂ ಸತ್ತೋಗ್ಬಿಟ್ಟಿದೆ. ವಿರೋಧ ಪಕ್ಷ ಪ್ರತಿ ರಸ್ತೆಯಲ್ಲೂ ಕೂತು ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕಾಗಿತ್ತು. ಇಲ್ಲ, ಕೇಳೋರೇ ಇಲ್ಲ ಅಂತಂತಂದ್ಮೇಲೆ ಮಾಡೋರು ಯಾರಿದ್ದಾರೆ? ರೈತ ಕೇಳಂಗಿಲ್ಲ, ಬೈತೀರಿ, ಆವಾಜ್ ಆಗ್ತೀರಿ. ರಸ್ತೆ ಗುಂಡಿ ಕಿತ್ತೋಗಿದೆ ಅಂತ ಒಬ್ಬ IT ಉದ್ಯಮಿ ಮಾತಾಡಿದ್ರೆ ನೀನು ಊರೇ ಬಿಟ್ಟೋಗು, ದೇಶನೇ ಬಿಟ್ಟೋಗು ಅಂತೀರಿ. ಕೇಳಬಾರ್ದಾ ನಿಮ್ಮನ್ನು? ಇನ್ಯಾರನ್ನ ಕೇಳಬೇಕು? ನೀವು ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನ ಕೇಳಬೇಕಾ? ಬೆಂಗಳೂರು ಉಸ್ತುವಾರಿ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಕೇಳೋದು ಬಿಟ್ಟು ಬೇರೆ ಯಾರನ್ನ ಕೇಳಬೇಕು? ಫಸ್ಟು ಮೊದಲು ನಮ್ಮ ರಾಜಕೀಯ ವ್ಯವಸ್ಥೆ ಸರಿಯಾಗಬೇಕು. ಅಧಿಕಾರಿಗಳ ಮೇಲೆ ನಾವು ದೂರ ಮಾಡೋದಲ್ಲ ಇದು. BBMP ಅಧಿಕಾರಿಗಳಿರ್ಬೋದು, BDA ಅಧಿಕಾರಿಗಳಿರ್ಬೋದು, ಇವ್ರನ್ನೆಲ್ಲ ನಾವು ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ಈ ರಾಜಕೀಯ ವ್ಯವಸ್ಥೆ ಅಧ್ವಾನ್ಗೆಟ್ಟೋಗ್ಬಿಟ್ಟಿದೆ. 3 ಪಕ್ಷದ ರಾಜಕಾರಣಿಗಳು ಕೂಡ ಅವ್ರಿಗೆ ರಾಜ್ಯದ ಮತ್ತು ತಿರ್ಗಾ ನಮ್ಮ ಬೆಂಗಳೂರಿನ ರಕ್ಷಣೆ ಬೇಕಾಗಿಲ್ಲ. ಅವ್ರಿಗೆ ಅವರವರ ರಕ್ಷಣೆಗಳಾಗಬೇಕು. ಅವ್ರು ಚೆನ್ನಾಗಿರ್ಬೇಕಷ್ಟೇ. ಸದನದಲ್ಲಾಗಿರ್ಬೋದು, ಹೊರಗಡೆ ಇರ್ಬೋದು. ಅವರು ನಗ್ನಗ್ತಾ ಮಾತಾಡಿಕೊಂಡು ಒಂದು ತಮಾಷೆ ಮಾಡಿಕೊಂಡು ಕಾಲ ಕಳ್ಕೊಂಡು ಈಚೆ ಏನಾನು ಜನ ರಸ್ತೆನ ಕಿತ್ತೋಗ್ಲಿ, ಬೆಂಗಳೂರನ್ನ ಹಾಳಾಗೋಗ್ಲಿ, ಎಲ್ಲ ಮೋರಿಗಳೆಲ್ಲ ಹರಿದು ಮನೆಗಳಿಗೆ ನೀರು ನುಗ್ಲಿ, ಇದು ಅವ್ರಿಗೆ ಬೇಕಾಗಿಲ್ಲ. ಇದು ಮೊದಲು ರಾಜಕೀಯದವರು ಮೊದಲು ಒಂದು ಮಾನವೀಯತೆ ಗುಣಗಳನ್ನ ಅವರು ಅವಲಂಬಿಸ್ಕೋಬೇಕು. ಜನ ಏನು ಕಷ್ಟ ಅಂತ ಕೇಳ್ತಾ ಇದ್ದಾರೆ, ರಸ್ತೆ ಗುಂಡಿ ಬಿದ್ದೋಗ್ಬಿಟ್ಟಿದೆ, ಮುಚ್ಚಿ ಅಂತ ಕೇಳಿದ್ರೆ ನೀವು ಅವ್ರ ಮೇಲೆ ದೌರ್ಜನ್ಯ ಮಾಡೋದನ್ನು ಬಿಡಿ, ಅದನ್ನು ರಕ್ಷಣೆ ಮಾಡೋದ್ರ ಕಡೆ ಗಮನ ಕೊಡಿ ಅಂತಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡಿ. ರಾಜಣ್ಣ ಅವರೀಗ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಇರುವಂಥ ಬೆಂಗಳೂರು, ಈಗಿನ ಬೆಂಗಳೂರು ಹೇಗಿದೆ? ಬೆಂಗಳೂರು ನಗರ ಕೆಂಪೇಗೌಡರ ಕಾಲದಿಂದ ನಾವು ತೆಗೆದುಕೊಂಡ್ರೆ ಇಲ್ಲಿನವರೆಗೂ ಕೆಂಪೇಗೌಡರ ಒಂದು ಆಶಯಗಳೇನಿದೆ ಅವನ್ನು ಮೀರಿ ಬಹಳ ವಿಸ್ತಾರವಾಗಿ ಬೆಳೆದಿದೆ. ಆದರೆ ನಮ್ಮ ನಗರ ಯೋಜಕರು ಏನು ಟೌನ್ ಪ್ಲಾನಿಂಗ್ಸ್, ಸಿಟಿ ಪ್ಲ್ಯಾನಿಂಗ್ ಮಾಡ್ತಕ್ಕಂಥದ್ದು ಮೂಲಭೂತವಾಗಿ ಅಲ್ಲಿ ದಾರಿ ತಪ್ಪೋಗ್ಬಿಟ್ಟಿದ್ದಾರೆ. ಅವರಿಗೆ ಒಂದು ವಿಷನ್ಸೇ ಇಲ್ಲ, ವಿಷನ್ಸ್ ಕಳ್ಕೊಬಿಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ ಅಂತ ನಮಗೆ ಗೊತ್ತಿಲ್ಲ. ಒಂದು, ಯೋಜನೆಗಳನ್ನು ಮಾಡೋದರಲ್ಲಿ ತಪ್ಪು ಮಾಡಿದ್ದಾರೆ. ಯೋಜನೆಗಳ ಆದಮೇಲೆ ಅದನ್ನು ಕಾರ್ಯಗತ ಮಾಡೋದ್ರಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಯೋಜನೆಗಳು ಅನುಷ್ಠಾನ ಆದಮೇಲೆ ಅದನ್ನು ನಿರ್ವಹಣೆಗಳನ್ನು ಮಾಡೋದ್ರಲ್ಲಿ ತಪ್ತಾ ಇದ್ದಾರೆ. ನಂತರ ಇಲ್ಲಿನ ತನಕ ಇದು ಪ್ರಸ್ತುತ. ಇನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದ್ರಲ್ಲೂ ಕೂಡ ಕೇವಲ ಹಣ ಮಾತ್ರ ಲೆಕ್ಕ ಆಗ್ತಾ ಇದ್ದಾರೆ ಹೊರತು ನಮ್ಮ ಮುಂದೆ ನಮ್ಮ ಜನಗಳ ಭವಿಷ್ಯ ಹೇಗಿರಬೇಕು ಅನ್ನೋದನ್ನ ಬರೀ ಮಾತಲ್ಲಿ ಹೇಳ್ತಾ ಇದ್ದಾರೆ. ಕಾರ್ಯಗತದಲ್ಲಿ ಯಾವುದೂ ಆ ಒಂದು ದಿಕ್ಸೂಚಿ ಕಂಡು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಸ್ಪಷ್ಟ ಅಭಿಪ್ರಾಯ. ರಾಘವೇಂದ್ರ ಸರ್, ಈಗ ನೀವು ಟ್ರಾಫಿಕ್ ಎಕ್ಸ್ಪರ್ಟ್ ಆಗಿರೋದ್ರಿಂದಾಗಿ ಈ ಎಲ್ಲ ಗುಂಡಿಯ ಅನಾಹುತಗಳನ್ನು ನೀವು ನೋಡಿರ್ತೀರಿ. ಏನು ಅನಿಸುತ್ತೆ ನಿಮಗೆ? ಯುದ್ಧೇ ಶಸ್ತ್ರಾಭ್ಯಾಸ ಅನ್ನೋದು ಇವತ್ತಿನ ಪರಿಸ್ಥಿತಿ. ಶಸ್ತ್ರಾಭ್ಯಾಸ ಯುದ್ಧಕ್ಕೆ ಮುಂಚೆ ನಡಿಬೇಕು, ಅಟ್ಲೀಸ್ಟ್ ಯುದ್ಧ ಕಾಲದಲ್ಲಿ ನಡಿಬೇಕು. ನಾವು ಯುದ್ಧ ಮಾಡ್ತಾ ಮಾಡ್ತಾ ಶಸ್ತ್ರಾಭ್ಯಾಸ ಮಾಡೋವಂಥವ್ರು. ವಿ ಆರ್ ಕೀಪಿಂಗ್ ದ ಟ್ಯಾಪ್ ಆನ್ ಆ್ಯಂಡ್ ಟ್ರೈಯಿಂಗ್ ಟು ಮಾಪ್ ದ ಫ್ಲೋರ್. ಮನೆ ನಲ್ಲಿನ ಓಪನ್ ಇಟ್ಬಿಟ್ಟು ನೆಲ ಒರೆಸ್ತಾನೆ ಇದ್ದೀವಿ. ಎಷ್ಟು ಅಂತ ಒರೆಸ್ತೀರಾ? 7,000 ಚಿಲ್ಲರೆ ಕೋಟಿ ಅದಕ್ಕೆ ಖರ್ಚಾಗಿದೆ 2 ವರ್ಷದಲ್ಲಿ. 19, 20, 21, 22ರಲ್ಲಿ 7,021 ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ಇದು ತೇಪೆ ಹೆಚ್ಚೋ ಕೆಲಸ ಅಷ್ಟೇ ಇದು. ಯಾಕೆಂದರೆ ಈ ರಸ್ತೆಯಲ್ಲಿ ಒಂದು ತೆರೆದ ಗುಂಡಿ ಆಗ್ತಿದೆ, ಪಾಟ್ ಹೋಲ್ ಆಗ್ತಿದೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಯಾವುದನ್ನು ನಾವು ಪಾಟ್ ಹೋಲ್ ಅಂತ ಕರಿಬೇಕು ಅಂತ ಸರ್ಟಿಫೈ ಮಾಡೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಎಷ್ಟಿದೆ ಅನ್ನೋದ್ರ ಆಮೇಲೆ ಬರೋಣ. ಯಾವುದು ತೆರೆದ ಗುಂಡಿ ಗೊತ್ತಿಲ್ಲ. ರಸ್ತೆ ಮಧ್ಯೆ ತೆರೆದ ಗುಂಡಿ ಇರಬೇಕು. ಅನ್ಫಾರ್ಚುನೇಟ್ಲಿ ತೆರೆದ ಗುಂಡಿಗಳ ಮಧ್ಯೆ ಅಲ್ಲಲ್ಲಿ ರಸ್ತೆ ಇದೆ. ಇವತ್ತು ಹಂಪೆ ನೋಡೋದಕ್ಕೆ ಅಲ್ಲೆಲ್ಲೋ ಹೋಗಬೇಕಾಗಿಲ್ಲ. ಹಾಳಾಗಿರೋ ಹಂಪೆ ನೋಡಬೇಕಂದ್ರೆ ನಮ್ಮ ರಸ್ತೆಗಳಿಗೆ ಬಂದರೆ ಸಾಕು ಅನ್ನೋ ಮಟ್ಟಕ್ಕೆ ತಲುಪಿದ್ದೇವೆ ನಾವು. ಈ ಸವಕಳಿ ಅನ್ನೋದು ಸಾಧಾರಣ, ಮನುಷ್ಯ ನಿರ್ಮಿತವಾದಂಥ ಯಾವುದೇ ವಸ್ತುಲ್ಲಾದರೂ ಸವಕಳಿ ಇರುತ್ತೆ, ಎರೋಷನ್ ಇರುತ್ತೆ. ರೋಡು ಅದಕ್ಕೆ ಹೊಸದಲ್ಲ. ಈ ಎರೋಷನ್ಗೆ 2 ಕಾರಣ. ನಾವು ಧರಿಸುವಂಥ ಉಂಗುರದಿಂದ ಹಿಡಿದು, ಬಳಸುವಂಥ ವಸ್ತುಗಳಿಂದ ಹಿಡಿದು ಹಾಕಿರುವಂಥ ರಸ್ತೆ. ಸವಕಳಿಗೆ 2 ಮೇಜರ್ ಕಾರಣ ಏನಂದರೆ, ಒಂದು ಅದರ ಗುಣಮಟ್ಟ ಸರಿ ಇಲ್ಲ, ಅಥವಾ ನಾವು ಬಳಸ್ತಾ ಇರತಕ್ಕಂಥ ರೀತಿ ಸರಿ ಇಲ್ಲ. ಬಹುಶಃ ರೀತಿ ಸರಿ ಇದೆ, ಗುಣಮಟ್ಟನೂ ಸರಿ ಇದೆ, ಪ್ರಿವೆಂಟಿವ್ ಮೇಂಟೆನೆನ್ಸ್ ಇಲ್ಲ ನಮ್ಮಲ್ಲಿ ಅಂತ. ಅನ್ಫಾರ್ಚುನೇಟ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಬೆಂಗಳೂರಿಗೆ ಕೃತಜ್ಞತೆ. 30 ವರ್ಷದಿಂದ ನನ್ನ ಸಾಕ್ತಾ ಇದ್ದಾಳೆ ಈ ತಾಯಿ. ಇಷ್ಟು ಅದ್ಭುತವಾದಂತಹ ಸ್ವರ್ಗ ಸಮಾನವಾದಂತಹ ನಗರ ಇನ್ನೊಂದಿಲ್ಲ, ಎರಡನೇ ಮಾತಿಲ್ಲ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಹವಾಮಾನ ಇರಬಹುದು, ಅಥವಾ ಇಲ್ಲಿರ್ತಕ್ಕಂಥ ಜನ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಾವು ಎಲ್ಲದರಲ್ಲೂ ಮುಕ್ತತೆಯನ್ನು ಪ್ರದರ್ಶಿಸ್ತಕ್ಕಂಥ ಜನಮಾನಸ ನಮ್ಮದು.
ಹಾಗಾಗಿ ತೆರೆದ ಗುಂಡಿಗಳು ಇವತ್ತು ಮುಕ್ತವಾಗಿಬಿಟ್ಟಿದ್ದಾವೆ ಅನ್ನೋದು. ಸವಕಳಿಗೆ ಈ ಮೇನ್ ಕಾರಣ ಅದಿದೆ ಅನ್ನೋದಾದರೆ ಯಾಕೆ ಬೇಸಿಗೆಯಲ್ಲಿ ಫಿಕ್ಸ್ ಮಾಡೋದಿಲ್ಲ? ಫಸ್ಟ್ ಆಫ್ ಆಲು ಎಲ್ಲೆಲ್ಲಿ ಸವಕಳಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನೋದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಾ ನಮ್ಮಲ್ಲಿ? ಇಲ್ಲ. ಯಾರಾದರೂ ಇದರ ವಿರುದ್ಧ ದನಿ ಎತ್ತಿದ್ರೆ ನೀವು ಅದು ದನಿ ಎತ್ತಿದ್ದೆ ತಪ್ಪು ಅಂತ ಹೇಳಿ ಮಾತಾಡೋ ಥರದಾದರೆ ಪ್ರಜಾಪ್ರಭುತ್ವ ಎಲ್ಲಿದೆ? ಭಾಳ ಮುಖ್ಯವಾಗಿ ಕಳೆದ 7-8 ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತೋಗಿದೆ. ಬೆಂಗಳೂರಿನಲ್ಲಿ ನಗರ ಪಿತೃಗಳು ಅಂತ ಯಾರಿಲ್ಲ. ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳಿದ್ದರೆ, ಯಾಕೆಂದರೆ ಅವರಿಗೆ ಡಿವಿಡೆಂಡ್ ಇದೆ, ಮುಂದಿನ 5 ವರ್ಷದಲ್ಲಿ ಮತ್ತೆ ಬಂದು ನಿಲ್ಲಬೇಕು ನಿಮ್ಮ ಮನೆ ಮುಂದೆ. ಹಾಗಾಗಿ ಒಂದು ಉತ್ತರದಾಯಿತ್ವ ಇದೆ ಅವರಿಗೆ. ಅಧಿಕಾರಿಗಳಿಗೆ ಆ ಥರದ ಉತ್ತರದಾಯಿತ್ವ ಜನರಿಂದ ಸಿಗೋದಿಲ್ಲ. ಜನಕ್ಕೆ ಸಂಬಂಧಪಟ್ಟಾಗಿ ಉತ್ತರದಾಯಿತ್ವ ಕಷ್ಟ ಅವರದ್ದು. ಯಾಕೆಂದರೆ ಇವತ್ತು ಇಲ್ಲಿರ್ತಾರೆ, ನಾಳೆ ಇನ್ನೊಂದು ಕಡೆಗೆ ಹೋಗ್ತಾರೆ. 7-8 ವರ್ಷ ಬೇಕೆ? ಇಚ್ಛಾಶಕ್ತಿ ಕೊರತೆ ಕಾಣಿಸ್ತಿಲ್ವೇ ನಮಗೆ? ರಸ್ತೆ ಗುಂಡಿ ಮುಚ್ಚೋದನ್ನು ಬಿಡಿ, ಈ ಆಡಳಿತ ವ್ಯವಸ್ಥೆಯಲ್ಲೇ ಗುಂಡಿಗಳಿದಾವಲ್ಲ, ಇದನ್ನು ಮುಚ್ಚುವಂಥ ಇಚ್ಛಾಶಕ್ತಿ ಯಾಕೆ ಪ್ರದರ್ಶನ ಮಾಡ್ತಿಲ್ಲ ರಾಜಕೀಯ ನೇತಾರರು? ಅಂಡ್ ಬಹಳ ಮುಖ್ಯವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಾಗೆ ಈ ಸಮಸ್ಯೆನ ನಾವು ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟದ ದಿನಗಳು. ಯಾಕೆಂದರೆ ರಾಜ್ಯದ ಒಟ್ಟಾರೆ ಉತ್ಪಾದಕತೆಯಲ್ಲಿ 45% ಬೆಂಗಳೂರು ಅನ್ನೋ ಮಹಾತಾಯಿ ಕೊಡ್ತಾಳೆ. ಸಾಫ್ಟ್ವೇರ್ ಏನು ಎಕ್ಸ್ಪೋರ್ಟ್ ಆಗ್ತಿದೆ ಕರ್ನಾಟಕದಿಂದ, ಅದರಲ್ಲಿ 98% ಬರ್ತಾ ಇರೋದು ಬೆಂಗಳೂರಿನಿಂದ. IT ತಗೊಳ್ಳಿ, BT ತಗೊಳ್ಳಿ, IT ಎನೇಬಲ್ಡ್ ಸರ್ವಿಸಸ್ ತಗೊಳ್ಳಿ, ಹೆಲ್ತ್ ಕೇರ್ ತಗೊಳ್ಳಿ, ಬ್ಯಾಂಕಿಂಗ್ ತಗೊಳ್ಳಿ, ಇವತ್ತು ದೊಡ್ಡ ಮಟ್ಟಿಗೆ ಬೆಳೀತಾ ಇರತಕ್ಕಂಥ ಎಲೆಕ್ಟ್ರಿಕ್ ವೆಹಿಕಲ್ ಇನೋವೇಷನ್ ತಗೊಳ್ಳಿ, ಎಲ್ಲದರ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸು, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿರೋದು ಬೆಂಗಳೂರಲ್ಲಿ. ಎಷ್ಟು ಜನಕ್ಕೆ ಹೇಳ್ತೀರಾ ಆಯಿತು ಬಿಟ್ಟು ಹೋಗಿ, ನಮ್ಮನ್ನೇನು ನೀವು ಬ್ಲ್ಯಾಕ್ ಮೇಲ್ ಮಾಡೋ ಹಾಗಿಲ್ಲ ಅಂತಂದು? ಸರಿ, ಬಿಟ್ಟು ಹೋಗ್ತಾರೆ, ಸರಿ, ಅಷ್ಟು ಕೆಲಸ ಕೊಡೋ ತಾಕತ್ತು ನನಗಿದೆಯಾ? ಉತ್ಪಾದಕತೆ ಏನಾಗುತ್ತೆ? ಈ ವ್ಯವಸ್ಥೆ ನಡೀತಾ ಇರೋದು ಬೆಂಗಳೂರು ಇಷ್ಟು ಬೆಳೀತಿದೆ. ಯಾಕೆ ಬೇರೆ ಸಿಟಿಗಳು ಬೆಳೀತಿಲ್ಲ ಅಂತ ಹೇಳಿದ್ರೆ, ದಿಸ್ ಸಿಟಿ ಈಸ್ ವೆರಿ ಇಂಡಸ್ಟ್ರಿಯಸ್. ಶ್ರಮ ಪಟ್ಟು ಕೆಲಸ ಮಾಡುವಂಥ ಜನ ಇದ್ದಾರೆ ಇಲ್ಲಿ. ಎಲ್ಲಿ ಆ ಒಂದು ಸಂಸ್ಕೃತಿ ಇರೋ ಜನ ಇರೋದಿಲ್ಲ, ಅಲ್ಲಿ ಇಂಡಸ್ಟ್ರೀಸ್ ಬಂದರೂ ಉಳಿಯೋದಿಲ್ಲ. ನಮ್ಮ ಮುಂದೆನೇ ಸುಮಾರು ಸಿಟಿಗಳಿದ್ದಾವೆ. ಸೊ ನಮ್ಮ ಕೈಯಲ್ಲಿರುವಂಥ ಅದ್ಭುತವಾದಂಥ ಒಂದು ಸ್ವರ್ಗನ ಮಾತೆತ್ತಿದ್ರೆ ನಾವು ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು, ಕೆಂಪೇಗೌಡ ಜಯಂತಿ, ಕೆಂಪೇಗೌಡ ಮಾಡಬೇಕು. ಆದರೆ ಕೆಂಪೇಗೌಡರು ಕಟ್ಟಿದಂಥ ಸಿಟಿನ ಆ ಸೌಂದರ್ಯನ ಉಳಿಸ್ಕೊಂಡಿದ್ದೀವ ಇವತ್ತು? 400 ಚಿಲ್ಲರೆ ಕೆರೆಗಳಿತ್ತು. ಎಷ್ಟು ಕೆರೆಗಳನ್ನು ನಾವು ತಿಂದು ಮಜಾ ಮಾಡಿ, ಅದು ಸರ್ಕಾರದ ಕೆಲಸಗಳಿಗಿರ್ಬೋದು, ವೈಯಕ್ತಿಕಕ್ಕಿರ್ಬೋದು. ಮತ್ತು ಎಲ್ಲಿ ಹೋಗಬೇಕು? ನೀರು ಬಂದರೂ, ಮಳೆ ಬಂದರೂ ಸಮಸ್ಯೆ ಅಂತೀರಾ, ಮಳೆ ಬರದೇ ಇದ್ರೂ ಸಮಸ್ಯೆ ಅಂತೀರಾ. ಮತ್ತು ದೇವ್ರು ಏನು ಮಾಡಬೇಕು ಹೇಳಿ? ಪ್ರಜೆಗಳದ್ದು ಬಿಟ್ಬಿಡಿ, ಮಳೆ ಕೊಡಬೇಕಾ ಬೇಡವಾ? ಏನು ಮಾಡಬೇಕು ದೇವರು? ಇಷ್ಟು ಹಣ 20,000 ಕೋಟಿ ಈ ವರ್ಷದ ಆಯವ್ಯಯ, 20,000 ಕೋಟಿ ಬೆಂಗಳೂರಿನದ್ದು ಎಲ್ಲಿ ಹೋಗ್ತಿದೆ? ಅದರಲ್ಲಿ 50% ನೀವು ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ ಹೇಳಿ ಕಾಯ್ದಿರಿಸಿದ್ದೀರ ಅಧಿಕಾರಿಗಳು. ಏನಾಗ್ತಿದೆ ಹಣ? ಅಂಕಿಅಂಶಗಳನ್ನು ನೋಡಿದ್ರೆ ಯು ವಿಲ್ ಬಿ ವೆರಿ ಸರ್ಪ್ರೈಸ್ಡ್. 2 ವರ್ಷದಲ್ಲಿ 7,000 ಚಿಲ್ಲರೆ ಕೋಟಿ ಖರ್ಚು ಮಾಡಿರೋದನ್ನು ನೋಡಿದ್ರೆ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಬಂದರೆ, ಪಾಟ್ ಹೋಲ್ಸು ಪ್ರಮಾಣ ಜಾಸ್ತಿ ಆಗ್ತಿದೆ. ಎಷ್ಟು ಕಿಲೋಮೀಟರಲ್ಲಿ ಪಾಟ್ ಹೋಲ್ಸ್ ಇದೆ ಅನ್ನುವಂತಹ ಆ ಪ್ರದೇಶದ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. 1,78,000 ಚದರ ಮೀಟರ್ ಕಳೆದ ವರ್ಷ ರಿಪೋರ್ಟ್ ಆಗಿರುವಂಥದ್ದು ಪಾಟ್ ಹೋಲ್ಸ್ ಇರೋ ಜಾಗಗಳು. ಖರ್ಚು ಮಾಡ್ತಾ ಇರೋ ಹಣ ಮಾತ್ರ ತುಂಬ ಕಡಿಮೆ ಆಗ್ತಾ ಇದೆ. ಆಮೇಲೆ ಮೇಲೆ ತೇಪೆ ಹಚ್ಚಿದ್ರೆ ಸರಿ ಹೋಗೋದಿಲ್ಲ ಸ್ವಾಮಿ. ನನಗೊಂದು ಗಾಯ ಆಗಿದೆ ಹಂಗೆ ಎಲ್ಲಿ ಅಂತ ಹೇಳಿದ್ರೆ ಬ್ಯಾಂಡೇಜ್ ಬದಲಾಯಿಸಿದ್ರೆ ಗಾಯ ವಾಸಿ ಆಗಲ್ಲ. ಗಾಯದ ಆಳಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಲ್ಲ. ಆ ಕೆಲಸನ ಅನ್ಫಾರ್ಚುನೇಟ್ಲಿ ನಾವು ಮಾಡ್ತಿಲ್ವಾ, ತೇಪೆ ಹೆಚ್ಚೋ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಒಬ್ಬ ಸಿವಿಲ್ ಡಿಫೆನ್ಸ್ ವಾರ್ಡನ್ ಆಗಿ ಕೂಡ ಭಾಳ ದೊಡ್ಡ ಸಮಸ್ಯೆ. ಯಾಕೆಂದರೆ ಕಳೆದ 1 ದಶಕದಲ್ಲಿ 300 ಜನದ ಮೇಲೆ ಪಾಟ್ ಹೋಲ್ಸ್ಗೆ ತಮ್ಮ ಜೀವನನ ಕಳ್ಕೊಂಡಿದ್ದಾರೆ. ಇದು ರಿಪೋರ್ಟೆಡ್ ಕೇಸಸ್. ಅನ್ರಿಪೋರ್ಟೆಡ್ ಗೊತ್ತಿಲ್ಲ ನಮಗೆ. ಇದಕ್ಕೆ ಬೇರೆ ಏನೇನು ಲಾಸಸ್ ಆಗುತ್ತೆ, ಉತ್ಪಾದಕತೆ ಹೇಗೆ ತೊಂದರೆ. ಒಂದು ಕಂಪ್ನಿ ಪ್ರಾರಂಭ ಮಾಡಿ ನೋಡಿ ಸ್ವಾಮಿ, ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಬ್ಬ ಉದ್ಯಮಿಯಾಗಿ ಆ ಕಷ್ಟ ಏನು ಅಂತ ನನಗೆ ಗೊತ್ತು. ನಾನು ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಏನು ಹೆಲಿಕಾಪ್ಟ್ರಲ್ಲಿ ಹೋಗ್ಲೇನು? ಹೌದು. ಎಸ್ ಹೇಮಂತ್ ಸರ್, ಈಗ ಹೂಡಿಕೆಗೆ ಬೆಸ್ಟ್ ಜಾಗ ಅಂತ ಹೇಳಿದರೆ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಕರಿತೀವಿ. ಬಟ್ ಇದ್ದಕ್ಕಿದ್ದಾಗ ಈಗ IT ಕಂಪ್ನಿಗಳು ಬೆಂಗಳೂರೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು ಸರ್? ಈಗ ನೋಡಿ, ಅವ್ರಿಗೆ ಬೆಳಗ್ಗೆ ಎದ್ದರೆ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕಾಗತ್ತೆ. ಅವರು ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ಕು ಕ್ಲಿಯರ್ ಇರಬೇಕು, ರಸ್ತೆ ಸರಿ ಇರಬೇಕು, ಇಲ್ಲಿನ ಮೂಲಭೂತ ವ್ಯವಸ್ಥೆಗಳು ಸರಿ ಇದ್ದಾಗ ತಾನೇ ಅದೆಲ್ಲ ಆಗೋದಕ್ಕೆ ಸಾಧ್ಯ. ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಭಾಳ ಮುಖ್ಯವಾದಂಥ ದುರ್ವ್ಯವಸ್ಥೆ ಯಾಕೆ ಇದೆ ಅಂತಂತ ಹೇಳಿದ್ರೆ, ಬಹುತೇಕ ಬೆಂಗಳೂರಿನಲ್ಲಿ ನಗರದಲ್ಲಿ ಇರ್ತಕ್ಕಂಥದ್ದೆಲ್ಲನೂ BDA ಅಪ್ರೂವ್ಡ್ ಲೇಔಟ್ಸ್ಗಳೇ. ಸದಾಶಿವನಗರ ಇರ್ಬೋದು, ಡಾಲರ್ಸ್ ಕಾಲನಿ ಇರ್ಬೋದು, ಇನ್ನು ಬೇರೆ ಬೇರೆ ಅನೇಕ ಒಂದು ಏರಿಯಾಗಳು, ಮುಖ್ಯವಾದಂಥ ಏರಿಯಾಗಳು
BD ಅಪ್ರೂವ್ಡ್ ಲೇಔಟ್ಗಳು. ಹ್ಞೂ ಈಗ ಸರ್ ಹೇಳ್ತಾ ಇದ್ರು ನಮ್ಮ ನಾಡಪ್ರಭು ಕೆಂಪೇಗೌಡರ ಹೆಸರಲ್ಲಿ ಒಂದು ಬಡಾವಣೆ ಮಾಡಿದ್ದಾರೆ. ಹ್ಞೂ ಸರ್ ಅಲ್ಲಿಗೆ ಬರಬೇಕಲ್ಲಿ. ಇವತ್ತು BDA ಕಮಿಷನರ್ ಏನು ಮಣಿವಣ್ಣನ್ ಸರ್ ಇದ್ದಾರೆ, ಅವರು ದಕ್ಷ ಅಧಿಕಾರಿ. ಅವರು ಬಂದು ಪ್ರತಿಯೊಂದು ರಸ್ತೆಗಳನ್ನು ವೀಕ್ಷಣೆ ಮಾಡಬೇಕು. ಅದು ಮನ್ಮನೆ ಆಗಿರ್ತಕ್ಕಂಥ ಲೇಔಟ್ ಅದು. 5,000 ಎಕರೆನಲ್ಲಿ ಮನ್ಮನೆ ಆಗಿರ್ತಕ್ಕಂಥ ಲೇಔಟು, ಒಂದು ರಸ್ತೆನೂ ಸರಿ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಅವರೇ ಮಾಡಿರ್ತಕ್ಕಂಥ ರಸ್ತೆ ಯಾವ್ದು ಸರಿ ಇದೆ? ಇದೇ ಮೈಸೂರಿಗೆ ಬನ್ನಿ, ಇವತ್ತಿಗೂ ಕೂಡ ಅವರು 50 ವರ್ಷ ಮುಂದಿನ ಒಂದು ಪ್ಲ್ಯಾನ್ನ ಮಾಡಿ, ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ಟೌನ್ ಪ್ಲ್ಯಾನಿಂಗ್ನವರು ಇವರೆಲ್ಲನೂ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಫ್ಯೂಚರ್ ಪ್ಲ್ಯಾನ್ ಇಟ್ಟು ಮಾಡಬೇಕು. ಇವೆಲ್ಲನೂ ಮುಂದಿನ 50 ವರ್ಷಗಳ ಕಾಲಕ್ಕೆ ಬೇಕಾದಂಥ ರಸ್ತೆಗಳನ್ನ ಯಾವ ಮಟ್ಟದಲ್ಲಿ ಮಾಡಬೇಕು, ತಗ್ಗು ಪ್ರದೇಶಗಳನ್ನ ಹೈಟ್ ಮಾಡಿ, ನೀರು ಹೋಗೋದಕ್ಕೆ ರಾಜಕಾಲುವೆಗಳನ್ನ ಕ್ಲಿಯರ್ ಮಾಡಿ. ನಮ್ಮ ರಾಘವೇಂದ್ರ ಸರ್ ಹೇಳ್ತಾ ಇದ್ರು, ಏನು ಈ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತಂದ್ಬಿಟ್ಟು, ಮಳೆ ಬರ್ತಾ ಇದೆ ಅಂತಂತಂದ್ರೆ ಎಲ್ಲ ಅಲರ್ಟ್ ಆಗ್ತಾರೆ. ಎಲ್ಲಿ ಮರ ಬೀಳುತ್ತೆ, ಎಲ್ಲಿ ಮನೆಗೆ ಅಲರ್ಟ್ ಆಗೋದು. ಅಲರ್ಟ್ ಆಗೋದು ಪಾಪ. ಈಗ ನೋಡಿ IT ಉದ್ಯೋಗಿಗಳು ಕೇಳಿದ್ದಾರೆ, ಅವ್ರ ಕಷ್ಟನ ಅವರು ಇದು ಮಾಡ್ಕೊಂಡಿದ್ದಾರೆ. ಈಗ ಬೇರೆಯವರು ಗೋರ್ಮೆಂಟ್ ಅಧಿಕಾರಿಗಳು ಅವ್ರು ಎಷ್ಟು ಬೇಕಾದ್ರೂ ಅಷ್ಟು ಹೋಗ್ತಾರೆ. ಅವರು 8 ಗಂಟೆಗೆ ಹೋಗೋರು 10 ಗಂಟೆಗೆ ಹೋಗ್ತಾರೆ, 10 ಗಂಟೆಗೆ ಹೋಗೋರು 12 ಗಂಟೆಗೆ ಹೋಗ್ತಾರೆ. ಇವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರಿಗೆ ಯಾವುದಂದ್ರೆ ಒಂದು ಶಿಸ್ತಿದೆ, ಅವರು ಸಮಯಕ್ಕೆ ಸಂದರ್ಭಕ್ಕೆ ಹೋಗಬೇಕು, ಅವ್ರ ಕೆಲಸ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡಿ BDA ಒಂದು ಏನು ಒಂದು ಕೆಟ್ಟ ಒಂದು ಅಭಿವೃದ್ಧಿ ಪ್ರಾಧಿಕಾರ ಇದೆ. ಇವತ್ತು ರೈತರನ್ನು 20 ವರ್ಷಗಳಾಗಿದೆ ಸರ್, ರೈತರುಗಳಿಗೆ ಪರಿಹಾರ ಕೊಟ್ಟಿಲ್ಲ, ರಸ್ತೆಗಳು ಸರಿ ಇಲ್ಲ, ಇನ್ನೊಂದು ಮಾಡಿಲ್ಲ. ಇವರೇನ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅದು 3 ವರ್ಷ 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಕೆಲಸಗಳನ್ನ 20 ವರ್ಷ ಆದರೂ ಮಾಡಿಲ್ಲ ಇವರು. ಇನ್ನು ಬೇರೆ ಬೇರೆ ಪ್ರದೇಶಗಳನ್ನ ಒತ್ತುವರಿ ಮಾಡೋಕ್ಕೆ ಹೋಗಿದ್ದಾರೆ. ನಿಮ್ಗೇನೀಗ ಬೆಂಗಳೂರನ್ನ ರಕ್ಷಣೆ ಮಾಡೋಂಥ ನಿಮ್ದು ಇದಿಲ್ಲ, ಇದನ್ನ ವಿಸ್ತಾರ ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಹೆಸರು ಬೇಕು ನಿಮಗೆ. ಇದನ್ನ ಕೆಡಿಸ್ತಾ ಇದ್ದೀವಿ ಅಂತಂತ ನಿಮ್ಮ ತಲೆಯಲ್ಲಿಲ್ಲ. ಇರೋಂಥ ಬೆಂಗಳೂರನ್ನ ನೀವು ರಕ್ಷಣೆ ಮಾಡಿ. ಮೊದಲು ಗ್ರೇಟರ್ ಬೆಂಗಳೂರು, ಇನ್ನೊಂದು ಬೆಂಗಳೂರು, ಮತ್ತೊಂದು ಬೆಂಗಳೂರನ್ನ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಆಮೇಲೆ ಮಾಡಿ. ನೀವು ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಇರೋದ್ರನ್ನೇ ಸರಿಯಾಗಿ ನೋಡ್ಕೋತಲ್ವಲ್ಲಪ್ಪ ನೀವು. ಇರೋ ಗುಂಡಿಗಳನ್ನ ಮುಚ್ತಾ ಇಲ್ಲ. ಬೆಂಗಳೂರು ಆರ್ಟ್ ಸಿಟಿನಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ. ನೀವು ಹಾರ್ಟ್ ಆಫ್ ದ ಸಿಟಿನಲ್ಲೇನೇ ವಿಧಾನಸೌಧದ ಮುಂದೆ, MG ರೋಡ್ ಮುಂದೆ, ಬೇರೆ ಬೇರೆ ಯಾವ ರಸ್ತೆಗಳು ಸರಿ ಇಲ್ಲ ಸರ್, ಎಲ್ಲ ಗುಂಡಿ ಬಿದ್ದಿದೆ. ನೀವು ಅದನ್ನ ಟ್ಯಾಪೇನೇ ಹಾಕೋಕ್ಕಾಗದೇ ಇರೋರು ಹೊರಗಡೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಸಿ ನೀವು ಬಡಾವಣೆ ಮಾಡ್ತಕ್ಕಂಥ ಒಂದು ದರಿದ್ರ ಇದಕ್ಕೆ ಒಟ್ಟುಬಿಟ್ಟಿದ್ದೀರಿ. ಏನು ನಿಮ್ಮ ಕೆಟ್ಟ ಉದ್ದೇಶ ಏನಿದೆ? ಎಷ್ಟು 1000 ಕೋಟಿ ಹಣ ಮಾಡಬೇಕು ಅಂತ ನೀವು ಲೆಕ್ಕಾಚಾರ ಮಾಡಿದ್ದೀರಿ? ಮೊದಲು ಇಲ್ಲಿ ಬೆಂಗಳೂರನ್ನ ರೆಡಿ ಮಾಡಿ, ಇರ್ತಕ್ಕಂಥ ಬೆಂಗಳೂರು ಮಹಾನಗರನ ರೆಡಿ ಮಾಡಿ, ಆಮೇಲೆ ಗ್ರೇಟರ್ ಬೆಂಗಳೂರಿಗೆ ಹೋಗಿ. ಇಲ್ಲಿ ಯಾರೂ ಕೇಳಬಾರ್ದು ನಿಮ್ಮನ್ನು. ನಾನು ಅದಕ್ಕೆ ಮೊದಲನೇದಾಗೆ ಅದನ್ನು ಪ್ರಶ್ನೆ ಮಾಡಿದೆ. ಒಬ್ಬ ರೈತ ಕೇಳಿದ್ರೆ ಗಲಾಟೆ ಮಾಡ್ತೀರಿ, ಒಬ್ಬ IT ಉದ್ಯಮಿ ಪ್ರಶ್ನೆ ಮಾಡಿದ್ರೆ ಗಲಾಟೆ ಮಾಡ್ತೀರಿ, ಯಾರಾದರೂ ಹೋರಾಟ ಮಾಡೋಕೆ ಹೋದ್ರೆ ಅವ್ರ ಮೇಲೆ FIR ಹಾಕ್ಸ್ತೀರಿ. ನಿಮ್ಮನ್ನು ಹೇಳೋರು ಯಾರು? ನಿಮ್ಮನ್ನು ಕೇಳೋರು ಯಾರು? ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಅಶೋಕ್ ಸಾಹೇಬರು ಮಾತಾಡಲ್ಲ. ಅವರು ಬೆಳಗ್ಗೆ ಇದ್ರೆ ಬರೀ ಗುಂಡಿ ರೋಡಲ್ಲೇ ಓಡಾಡ್ತಾರೆ. ಅವರು ಬೆಂಗಳೂರು ಬಿಟ್ಟು ಆಚೆ ಹೋಗೋದಿಲ್ಲ. ಅವ್ರಿಗೆ ಗೊತ್ತಿದೆ ಎಲ್ಲನೂ, ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅಂತ ಅವ್ರಿಗೆ ಗೊತ್ತಿದೆ. ಈ ಮಾಧ್ಯಮದ ಮುಖಾಂತರ ಯಾಕೆ ಅಂತಂತಂದರೆ, ಇವತ್ತಿನ ಜ್ವಲಂತ ಸಮಸ್ಯೆ ಬಗ್ಗೆ ತಾವು ತಮ್ಮ ವಾಹಿನಿ ಮುಖಾಂತರ ಇದನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಒಂದು ವಿಚಾರ ಇದು. ಇವತ್ತಿನ ಸಮಸ್ಯೆ ಇದು, ಇಂದಿನ ಸಮಸ್ಯೆ ಇದು. ಈ ಸಮಸ್ಯೆ ಬಗ್ಗೆ ನೀವು ಧ್ವನಿ ಎತ್ತಾ ಇದ್ದೀರಿ. ಇಲ್ಲಿ ವಿರೋಧ ಪಕ್ಷದ ನಾಯಕರು ಧ್ವನಿ ಎತ್ತಬೇಕಾಗಿತ್ತು. ಪ್ರತಿಯೊಂದು ರಸ್ತೆಯಲ್ಲಿ ಕೂತ್ಕೊಂಡು ನಿಮ್ಮ ಕಾರ್ಯಕರ್ತರು ಗಲಾಟೆ ಮಾಡಿಸ್ಬೇಕಾಗಿತ್ತು. ನೀವು ರೆಡಿ ಮಾಡಿ ಇದನ್ನ ಅಂತೇಳಿ, ಅವಾಗ ಆಗುತ್ತೆ ಇದೆಲ್ಲನೂ. ಯಾರಾದರೂ ಧ್ವನಿ ಎತ್ತಕ್ಕೆ ಹೋದ್ರೆ ನೀವು ಬಿಡಲ್ಲ. ನೀವು ಏನು ಬೇಕಾದ್ರೂ ಮಾಡ್ತೀರಿ. ಇಂಥ ವಿಚಾರದಲ್ಲಿ ಎಲ್ಲೋ ಕಲ್ಲು ಹೊಡೆದ್ರು ಅಂತೇಳಿ ರಾಜಕಾರಣಿಗಳು ಹೋಗಿ ಅಲ್ಲಿ ಹೋರಾಟ ಮಾಡೋದಲ್ಲ. ಇಂಥ ವಿಚಾರದಲ್ಲಿ ನೀವು ಭಾಗಿಯಾಗಿದ್ದು ಜನರಿಗೂ ಕೂಡ ಅರ್ಥ ಆಗುತ್ತೆ. ಕಲ್ಲು ಹೊಡೆದ್ರು ಅಂಥೇಳಿ ಯಾವುದೋ ಕೋಮು ಸಂಘರ್ಷಕ್ಕಾಗಿ ನೀವು ಹೋರಾಟ ಮಾಡೋದಲ್ಲ. ಇಲ್ಲಿ ಬೆಂಗಳೂರಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಒಂದು ಮಳೆ ಆದರೆ ಏನೆಲ್ಲ ಅವಾಂತರ ಆಗುತ್ತೆ ಅಂತ ಎಚ್ಚೆತ್ಕೊಳ್ಬೇಕಾಗತ್ತೆ. ನೀವು ವಿರೋಧ ಪಕ್ಷದಲ್ಲಿ ಇದ್ದಿದ್ದು ಅದಕ್ಕೆ ಅಲ್ವಾ, ಇರುವಂಥ ಸಮಸ್ಯೆಗಳನ್ನ ಎತ್ತಿ ತೋರಿಸೋದಕ್ಕೆ. ನಿಮ್ಮ ಕೈಲಿದು ಆಗ್ತಾ ಇಲ್ಲ. ರಾಜಣ್ಣ ಅವರಿಗೆ ಪ್ರಮುಖವಾಗಿ ಈ ಬೆಂಗಳೂರು ಗುಂಡಿಗಳ ಸಮಸ್ಯೆಗೆ ಕಾರಣ ಏನು? ಕಾರಣವಾಗಿ ಪ್ಲ್ಯಾನು. ಯಾಕೆಂದರೆ ಸಾರ್ ಹೇಳಿದ್ರು, ಬಡಾವಣೆಗಳನ್ನ ನಮ್ಮ ನಗರ ಯೋಜನೆಗಳು ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಈ ಪ್ರೈವೇಟ್ನವ್ರಿಗೆ ಲೇಔಟ್ ಮಾಡೋದಕ್ಕೆ ಬಿಟ್ಟಿರೋದು. 1 ಎಕರೆ 2 ಎಕರೆ 10 ಗುಂಟೆ 5 ಎಕರೆ ಈ ಥರದಲ್ಲೆಲ್ಲ ಖಾಸಗಿಯವರಿಗೆ ಬಡಾವಣೆಗಳನ್ನು ನಿರ್ಮಾಣ ಮಾಡೋಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಈಗ 5 ಎಕರೆದಲ್ಲಿ ಒಂದು ಲೇಔಟ್ ಮಾಡಿದ್ರೆ
ಅವನು ಬಿ ಡಿ ಎ ಅಪ್ರೂವ್ಡ್ ಪ್ರಕಾರ ಎಷ್ಟು ರಸ್ತೆಗಳನ್ನ ಬಿಡಬೇಕು ಮತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಚಾಲೆಂಜಸ್ ಏನಿದೆ ಅವಕ್ಕೆಲ್ಲನೂ ಅವಕಾಶಗಳನ್ನು ಮಾಡಿಕೊಟ್ಟಿರಬೇಕು. ನೆಕ್ಸ್ಟು ಅದ್ರ ನಂತರ ಬಡಾವಣೆಗಳು ಮಾಡ್ತಾರಲ್ಲ, ಅವ್ರೇನು ಮಾಡ್ತಾ ಇದ್ದಾರೆ, ಇವ್ರೇನು ರಸ್ತೆ ಬಿಟ್ಟಿದಾರಲ್ಲ ಅವ್ರು ಮನೆ ಇಡ್ತಾರೆ ಅಲ್ಲಿಗೆ. ಅಂದರೆ ಥ್ರೂ ರೋಡ್ಸೇ ಇಲ್ಲ. ಇವ್ರೇನು ರಸ್ತೆ ಬಿಟ್ಟಿದ್ರೆ, ಎ ಬಡಾವಣೆ ರಸ್ತೆ ಬಿಟ್ಟಿದ್ರೆ ಮೇನ್ ರೋಡು, ಬಿ ಬಡಾವಣೆ ಅಲ್ಲಿಗೆ ರೋಡ್ ಕ್ಲೋಸ್ ಮಾಡ್ತಾನೆ, ಡೆಡ್ ಎಂಡ್ ಮಾಡ್ತಾನೆ. ನೆಕ್ಸ್ಟ್ ಇದು ಕಂಟಿನ್ಯೂಟಿ ಆಗ್ತಾ ಹೋಗ್ತಾಗುತ್ತೆ. ಹಾಗಾಗಿ ನಮಗೆ ನೇರ ರಸ್ತೆಗಳು ಒಂದು ಸುಗಮ ಸಂಚಾರಕ್ಕೆ ತುಂಬ ಅಡ್ಡಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖ ಕಾರಣ. ಇದು ಹಿಂದಿನಿಂದಲೂ ಅಡಿಪಾಯ ಹಾಕಿರ್ತಕ್ಕಂಥ ಒಂದು ಕೆಟ್ಟ ಒಂದು ಮನಸ್ಥಿತಿ. ಇನ್ನು ಇವುಗಳ ನಿರ್ವಹಣೆ, ಈ 50 ವರ್ಷದಿಂದ ಈ ಸಮಾಜಕ್ಕೆ ಬೇಕಾದಂಥ ಚಾಲೆಂಜಸ್ಸು ಕಡಿಮೆ ಇತ್ತು, ಇವತ್ತು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಮಗೆ ಇವತ್ತು ಕಸ ಇರ್ಬೋದು, ರಸ್ತೆ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಶಾಲೆಗಳು ಇರ್ಬೋದು, ಇನ್ನೂ ಇತರೆ ಕೈಗಾರಿಕೀಕರಣದ ಒಂದು ಇದು ಒತ್ತಡ ಜಾಸ್ತಿಯಾಗಿ ನಮಗೆ ಹೊಸ ಹೊಸ ಅಪೇಕ್ಷೆಗಳ ಜನರ ಅಪೇಕ್ಷೆಗಳು ಜಾಸ್ತಿ ಆಗ್ತಿದ್ದಂಗೆ ನಾವು ರಸ್ತೆಗಳನ್ನು ನಾವು ವಿಶಾಲವಾಗಿ ಮಾಡಬೇಕಾಗತ್ತೆ. ರಸ್ತೆಗೆ ಪಕ್ಕದಲ್ಲಿ ಸರ್ವಿಸ್ ರೋಡ್ಗಳು ಕೊಡಬೇಕಾಗತ್ತೆ ಮತ್ತು ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವು ವಿಶೇಷವಾಗಿ ಸ್ಥಳಗಳನ್ನು ನಿಗದಿಗೊಳಿಸಬೇಕಾಗುತ್ತೆ. ನೀವು ಅದನ್ನು ಡೆವಲಪ್ ಮಾಡಿ ಅಭಿವೃದ್ಧಿಗೊಳಿಸೋದು ನಂತರ, ಮೊದಲು ಆ ಪ್ರದೇಶಗಳನ್ನು ಸೀಮಿತಗೊಳಿಸಬೇಕು, ನಂತರ ಅವನ್ನು ಅಭಿವೃದ್ಧಿಗೊಳಿಸಬೇಕು. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಫಸ್ಟ್ ಮನೆ ಕಟ್ಕೊಳ್ತಕ್ಕಂಥದ್ದು, ನಂತರ ರೋಡ್ ನಿರ್ಮಾಣ ಮಾಡ್ಕೊಳ್ಳೋದು, ಆಮೇಲೆ ನೀರು ಹುಡುಕೊಳ್ಳೋದು, ಆಮೇಲೆ ಕರೆಂಟ್ ಹುಡುಕೊಳ್ಳೋದು, ಆಮೇಲೆ ಎಲ್ಲ ಆದಮೇಲೆ ನಮಗೆ ಗಿಡ ಬೇಕು ಅಂತ ಗಿಡ ನೆಡಬೇಕು. ಎಲ್ಲಿ ನೆಡ್ತೀರ ಗಿಡನ? ಎಲ್ಲಿದೆ ಜಾಗ? ಒಂದು ರಸ್ತೆ ಇವತ್ತು 30 ಅಡಿ ಅಥವಾ 40 ಅಡಿ ರಸ್ತೆಯಲ್ಲಿ ನಮ್ಮ ಮನೆ ಈ ಕಡೆ ಮನೆ ಕಟ್ಟಬೇಕು, ಆ ಕಡೆ ಮನೆ ಕಟ್ಟಬೇಕು. ಮತ್ತು ನಮ್ಮ BBMP ಕಾನೂನು ಏನು ಹೇಳುತ್ತೆ, 1 ಮೀಟರ್ ಬಿಡಬೇಕು ಅಂತ ಹೇಳ್ತೀರಿ. 1 ಮೀಟರ್ ಬಿಡಬೇಕಾದ್ರೆ ನೀವು ನಿವೇಶನದ ಅಳತೆಗಳನ್ನ ಹೇಗೆ ನೀವು ನಿರ್ಮಾಣ ಮಾಡಬೇಕು, ಪ್ರಾವಿಷನ್ಸ್ ಮಾಡಬೇಕು. ನೀವು ಮಾಡಿರ್ತಕ್ಕಂಥದ್ದೇ ಚಿಕ್ಕ ರಸ್ತೆ ಅಲ್ಲ, ಚಿಕ್ಕದಾದಂಥ ಒಂದು ನಿವೇಶನ, ಅದರೊಳಗಡೆ ನೀವು 1 ಮೀಟರ್ ಬಿಡಬೇಕು ಅಂತ ಹೇಳ್ತೀರಿ. ಮತ್ತು ಬಿಟ್ಟರೆ ಅವ್ರ ಮನೆ ಕಟ್ಕೊಳ್ಳೋದಕ್ಕೆ ನಮಗೆ ಜಾಗ ಸಾಕಾಗೋದಿಲ್ಲ ಅಂತಾರೆ. ಇದೆಲ್ಲ ಕಾನೂನಲ್ಲಿ ಇರೋದು ಬೇರೆ, ಬಟ್ ವಾಸ್ತವಿಕವಾಗಿ ನಡೆಯತಕ್ಕಂಥದ್ದೇ ಬೇರೆ ಇರುತ್ತೆ. ಮತ್ತು ರಸ್ತೆನಲ್ಲಿ ನಾವು ಚರಂಡಿಗಳನ್ನ ಎನ್ಕ್ರೋಚ್ ಮಾಡ್ತೀವಿ ಮನೆ ಕಟ್ಟಬೇಕಾದ್ರೆ. ನಮ್ಮ ಮನೆ ಮುಂದೆ ನಾವು ಗಾಡಿನೂ ನಿಲ್ಸ್ಕೊಬೇಕು, ನೀವು ನಿಲ್ಸ್ಕೋಬೇಕು, ನಾವು ನಿಲ್ಸ್ಕೊಬೇಕು. 30 ಅಡಿನಲ್ಲಿ 10 ಅಡಿ ಹೋಗ್ಬಿಟ್ರೆ ಇನ್ನು ಉಳ್ಕೊಳ್ಳೋದೆಷ್ಟು? ಇನ್ನು ಎರಡೂ ಆ ರಸ್ತೆಯಲ್ಲಿ ವಾಹನಗಳು ಎರಡೂ ದ್ವಿಮುಖವಾಗಿ ಓಡಾಡ್ತಕ್ಕಂಥ ಅವಕಾಶ ಎಲ್ಲಿ ಸಿಗುತ್ತೆ? ಅಲ್ಲಿಗೆ ಸಂಚಾರಕ್ಕೆ ಅಡಚಣೆ ಆದಂಗಲ್ವೇ? ಇದಕ್ಕೆ ಯಾರು ಕಾರಣರು? ನಾವು ರಚನಾತ್ಮಕವಾಗಿ ಮಾಡಬೇಕಾದಂಥ ವ್ಯವಸ್ಥೆಗಳನ್ನು ತಪ್ಪಾಗಿ ಮಾಡಿದ್ದೇವೆ. ನಿರ್ಧಾರಗಳನ್ನು ಮೊದಲೇ ನಾವು ಸರಿಯಾಗಿ ತೆಗೆದುಕೊಂಡಿದ್ರೆ ಇವು ಆಗ್ತಾ ಇರಲಿಲ್ಲ. ಈಗ ಈ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಲೇಔಟ್ ಮಾಡಿಬಿಟ್ಟಿದ್ವಿ. ನಮ್ಮ ವಾಹನಗಳು ಎಲ್ಲಿಡಬೇಕು? ಹಾಗಾದರೆ ರಸ್ತೆಗಳಿಗೆ ನಾವು ವಾಹನಗಳು ಬೇಕು, ಎಲ್ಲರಿಗೂ ಬೇಕು, ಓಡಾಡಬೇಕು. ಮತ್ತು ಅವನ್ನ ಎಲ್ಲಿಟ್ಕೊಳ್ಳೋದಕ್ಕೆ ಅಂತ ಎಲ್ಲಾದರೂ ನೀವು ನಿಗದಿ ಮಾಡಿದ್ದೀರಾ? ಯಾವ ಕಾನೂನಲ್ಲಾದರೂ ನಿಗದಿ ಮಾಡಿದ್ದೀರಾ? ಎಲ್ಲೂ ಮಾಡಿದಿಲ್ಲ. ಮತ್ತು ಏನು ಮಾಡಬೇಕಾವು? ಸಾರ್ವಜನಿಕ ರಸ್ತೆಯಲ್ಲೇ ನಿಲ್ಲಬೇಕು. ಇವತ್ತು ಖಾಸಗಿ ವಾಹನಗಳಿರ್ಬೋದು, ಸಾರ್ವಜನಿಕ ಸಾಗಾಣಿಕೆ ವಾಹನಗಳಲ್ಲಿ ಇರ್ಬೋದು, ಅವಕ್ಕೆ ಇಷ್ಟೊಂದು ಬೆಂಗಳೂರು ಬಹಳ ವಿಶಾಲವಾಗಿರೋದ್ರಿಂದ ಆ ವಾಹನಗಳು ಆಪರೇಷನ್ ಆಗದೇ ಇರತಕ್ಕಂಥ ಸಮಯದಲ್ಲಿ ಎಲ್ಲಿ ನಿಲ್ಲಬೇಕು? ಎಲ್ಲಾದರೂ ಡೆಸಿಗ್ನೇಟೆಡ್ ಪ್ಲೇಸ್ ಮಾಡಿದ್ದೀವಾ? ಪ್ಲ್ಯಾನಲ್ಲಿ ಇದೆಯಾ? ಇಲ್ಲ. ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ಸ್ನಲ್ಲಿ ಹೋಗ್ತಾ ಇದೆ. ಈ ಮಧ್ಯೆ ನಾವು ಕಾನೂನುಗಳನ್ನ ಎಲ್ಲ ಒಂದು ಕಡೆ ಪಾರ್ಕಿಂಗ್ ಅಂತ ಅಂದ್ಬಿಟ್ಟು ಅದು ಡೆಸಿಗ್ನೇಟೆಡ್ ಅಲ್ಲ, ಇರ್ತಕ್ಕಂಥ ಒಂದು ಸಾರ್ವಜನಿಕ ಪ್ರದೇಶವನ್ನೇ ನಾವು ಅವಕ್ಕೆ ನಿಲುಗಡೆ ಪ್ರದೇಶ ಮಾಡ್ತೀವಿ. ಎಷ್ಟಂದರೆ ನಮಗೆ 10 ವೆಹಿಕಲ್ ನಿಲ್ಲಿಸೋದಕ್ಕೆ ಪೊಟೆನ್ಷಿಯಲ್ ಇದ್ದಾಗ 2 ವೆಹಿಕಲ್ ನಿಲ್ಲಿಸ್ಕೊಳ್ಳೋದಕ್ಕೆ ಮಾತ್ರ ನಾವು ಒಂದು ಅವಕಾಶನ ಮಾಡ್ಕೊಂಡಿವಿ. ಬಟ್ ಉಳಿದಂಥ 8 ವಾಹನಗಳು ಎಲ್ಲಿ ಹೋಗಬೇಕು? ಇದು ಒಂದು. ನೆಕ್ಸ್ಟು ನಮ್ಮ ಪ್ಲ್ಯಾನಿಂಗಲ್ಲಿ ಮನೆಗಳ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಹಂತ ಅಂತ ಇದೆ, ಅದಕ್ಕೇನಾದರೂ ಲೆಕ್ಕಾಚಾರ ಇದೆಯಾ? ಲಿಮಿಟ್ ಇಲ್ಲ. ಬೆಂಗಳೂರು ಬರೀ ವಿಶಾಲವಾಗಿ ಹೋಗ್ತಾ ಇಲ್ಲ, ಊರ್ಧ್ವಮುಖವಾಗಿ ಕೂಡ ಹೋಗ್ತಾ ಇದೆ. ಎಲ್ಲಿ ಹೋಗ್ಬೇಕು? ಅವ್ರಿಗೆಲ್ಲ ಎಲ್ಲಿಂದ ನೀರು ಕೊಡ್ತೀರಿ? ಎಲ್ಲಿಂದ ಕರೆಂಟು ಕೊಡ್ತೀರಿ? ನೀವೆಲ್ಲ ಕಟ್ಟೋವರೆಗೂ ಸುಮ್ಮನೆ ಇರ್ತೀರಿ. ನೀವು ಯಾವಾಗ ನೀವು ಅವ್ರಿಗೆ ನಿಯಂತ್ರಣ ಮಾಡಬೇಕು, ಅವ್ರ ಫೌಂಡೇಶನ್ ಹಾಕೋ ಟೈಮಿಂದಲೇ ಬಂದು ಏನೇನು ನೀವು ಪ್ಲ್ಯಾನ್ ಪ್ರಕಾರ, ಯೋಜನೆ ಪ್ರಕಾರ ನೀವು ಕಟ್ತಾ ಇದ್ದೀರಾ ಅಂತ ನೋಡಬೇಕೇ ಹೊರತು ಕಟ್ಟಿ ಎಲ್ಲ ಆದಮೇಲೆ ನಂತರ ನೀವು ಬರ್ತೀರ. ಉದ್ದೇಶ ಏನು ಉದ್ದೇಶ? ಇದನ್ನು ಸ್ಪಷ್ಟಪಡಿಸ್ಬೇಕಲ್ಲ. ಇದು ಹಿಂದಿನಿಂದಲೂ ನಡ್ಕೊಂಬಂದಿರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು ಬಹಳ ಕೆಟ್ಟದಾಗಿ ನಿರ್ಮಾಣ ಮಾಡ್ಕೊಂಬಿಟ್ಟಿದ್ದೀವಿ. ಕೆಟ್ಟದಾಗ ಇನ್ನೇನು ಬದಲಾವಣೆನ ರಾತ್ರೋರಾತ್ರಿ ನಾವು ನಾವು ಒಂದು ತ್ರಿಶಂಕು ಸ್ವರ್ಗನ ಬೆಂಗಳೂರು ಸಿಟಿ ಒಳಗಡೆ ನಿರ್ಮಿಸೋಕ್ಕಾಗಲ್ಲ. ಆದರೆ ಮುಂದೆ ಏನು ಮಾಡಬೇಕು, ಈಗ ಗ್ರೇಟರ್ ಬೆಂಗಳೂರು ಅಂತ ಏನು ಹೇಳ್ತಾರಲ್ಲ, ಮುಂದೆ ಗ್ರೇಟರ್ ಬೆಂಗಳೂರಲ್ಲಿ ನಮಗಿನ್ನ ಸ್ಪೇಸ್ ಇದೆ. ಅಲ್ಲಿ ಈ ಚಾಲೆಂಜಸ್ನೆಲ್ಲ ನಾವು ಓವರ್ಕಮ್ ಮಾಡಬೇಕಾಗುತ್ತೆ.
ರಸ್ತೆ ವಿಸ್ತಾರಗಳಿರ್ಬೋದು, ನಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು, ಪ್ರತಿಯೊಂದು ನಮಗೇನೇನು ಬೇಕು ಅಂದಿದೆಯಲ್ಲ ಅವಕ್ಕೆಲ್ಲ ಅವಕಾಶನ ನಾವು ಮಾಡ್ಕೋಬೇಕು. ಅದು ಬಿಟ್ಟು ಈ ಹಳೆ ಬೆಂಗಳೂರಲ್ಲಿ ನಾವೇನು ಕಾನೂನುಗಳು ಪಾಲನೆ ಮಾಡ್ತೀವೋ ಇದೇ ಕಾನೂನುಗಳನ್ನೇ ಅಲ್ಲಿ ನೀವು ಅನುಷ್ಠಾನ ಮಾಡ್ತೀರಾ ಅಂದರೆ ಅಲ್ಲಿಗೆ ಇದೇ ಬೆಂಗಳೂರು ತಿರ್ಗಿ ಅಲ್ಲಿಗೂ ಶಿಫ್ಟ್ ಆಗ್ತಾ ಇದೆ. ಅಲ್ಲಿಗೆ ಸಮಸ್ಯೆಗಳು ಪರಿಹಾರ ಆಗೋದೇ ಇಲ್ಲ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಆ ಒಂದು ಮುನ್ಸೂಚನೆ ಕಂಡು ಬರ್ತಾ ಇದೆ. ರಾಘವೇಂದ್ರ ಸರ್, ಈಗ ರಸ್ತೆ ಗುಂಡಿಗಳಿಂದ ಆಗುವಂಥ ಅನಾಹುತಗಳೇನು? ಮೊಟ್ಟ ಮೊದಲನೇದಾಗಿ ಲಾಸ್ ಆಫ್ ಲೈಫ್. ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ ಹಾಡು ಕೇಳಿದ್ವಿ. ಬೆಂಗಳೂರು ಗುಂಡಿ ನೋಡಬೇಕು, ಜಾಗೃತಿಯಾಗಿ ನೋಡ್ಕೊಂಡು ಹೋಗು ರಸ್ತೆಯಲ್ಲಿ ಗುಂಡಿ ಅಂತ ಮಾರ್ಪಾಟ್ ಮಾಡ್ಕೋಬೇಕು. ಗ್ರೇಟರ್ ಬೆಂಗಳೂರು ಒಳ್ಳೆ ಕಾನ್ಸೆಪ್ಟ್ ಇರಬಹುದು ಇಫ್ ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್. ಬಟ್ ಈಗ ಕ್ರೇಟರ್ ಬೆಂಗಳೂರಾಗಿ ಕೂತಿದೆಯೇ, ನೀವು ಅದನ್ನು GB ಅಂತ ಏನೋ ಕರೆದ್ರಿ, ಮಧ್ಯದಲ್ಲಿ ಲೇ ಸೇರಿಸ್ಕೋಬೇಕು. ಯಾರ ಪಾಲಿಗೆ ಜಿಲೇಬಿ ಅದು ಅನ್ನೋದು ಪ್ರಶ್ನೆ. ರಸ್ತೆ ಗುಂಡಿಗಳಿಂದ ಆಗ್ತಕ್ಕಂಥ ಬಹಳ ದೊಡ್ಡ ಅನಾಹುತಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಜೀವಹಾನಿ. ಯಾಕೆ ಅಂದರೆ ದಟ್ ಫ್ಯಾಮಿಲಿ ವಿಲ್ ನಾಟ್ ಬಿ ದ ಸೇಮ್ ಎಗೆ. ಒಬ್ಬ ವ್ಯಕ್ತಿಯ ಪ್ರಾಣ ಆ ರೀತಿ ಹೋಗಬೇಕೆ? ಹೌದು, ಸ್ವಾಭಾವಿಕವಾಗಿ ಸಾಯೋದು ಬೇರೆ, ಎಲ್ಲರೂ ಹೋಗಲೇಬೇಕು ಒಂದು ದಿವಸ. ಬಟ್ ಕೇವಲ ಒಂದು ರಸ್ತೆ ಗುಂಡಿ ಕಾರಣದಿಂದ ವ್ಯಕ್ತಿಗಳು ಪ್ರಾಣ ಕಳ್ಕೊಳ್ತಾರೆ. ಒಂದು 300 ಜನ ಸತ್ತಿದ್ದಾರೆ 10 ವರ್ಷದಲ್ಲಿ. ಅವ್ರ ಜೀವಕ್ಕೆ ಬೆಲೆ ಇಲ್ವೇ? ಮತ್ತು ಯಾವ ರೀತಿ ನಾವು ಹೋಮೋಸೇಪಿಯನ್ಸು ಹೈಲಿ ಎವಾಲ್ಡ್ ಸೊಸೈಟಿ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ, ಮೊದಲನೇದು. ಎರಡನೇದು, ಈ ವಾಹನಗಳ ಸಂಚರಿಸ್ತಕ್ಕಂಥ ಗತಿ ಇದೆಯಲ್ಲ, ವೇಗ ಇದೆಯಲ್ಲ, ಅದೇ ಕುಂಠಿತ ಆಗಿಬಿಡುತ್ತೆ. ಹೌದು. ಆಮೇಲೆ ನೀವು ಭಯಮುಕ್ತ ರಸ್ತೆಗಳಿರಬೇಕು. ಇವತ್ತು ನಾವು ಜೀವನ ಕೈಯಲ್ಲಿ ಇಟ್ಕೊಂಡು ಎಲ್ಲಿ ಗುಂಡಿ ಇದೆ ಅಂತಲೂ ಗೊತ್ತಾಗ್ತಿಲ್ಲ, ರಸ್ತೆ ಎಲ್ಲಿದೆ ಅಂತ ಹುಡುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಸುಮಾರು ಜಾಗಗಳಲ್ಲಿವೆ. ಅದು ನಮ್ಮ ಅಂಬೇಡ್ಕರ್ ಬೀದಿ, ವಿಧಾನಸೌಧ ಪ್ರದೇಶ ಕೂಡ ಹೊರತಾಗಿಲ್ಲ ಅನ್ನೋದು ದುರ್ದೈವದ ಸಂಗತಿ. ಅಂಡ್ ಬೆಂಗಳೂರಿನ ಈ ಒಂದು ಟೋಪೋಗ್ರಫಿ ಏನಿದೆ, ಮಳೆ ಪ್ರಮಾಣ ಏನಿದೆ, ಇದೆಲ್ಲವನ್ನೂ ಹಿನ್ನೆಲೆಯಲ್ಲಿ ಇಟ್ಕೊಂಡು ಟೌನ್ ಪ್ಲಾನಿಂಗ್ ಮಾಡಬೇಕಾಗಿದೆ. ಅನ್ಫಾರ್ಚುನೇಟ್ಲಿ ಮಾಡಿಲ್ಲ. ಹಿಂದಿನವ್ರು ಮಾಡಿಲ್ಲ, ಬ್ಲೇಮ್ ಮಾಡೋದು ಈಸಿ. ಈಗಿನವ್ರು ಮಾಡಬಹುದಲ್ಲ ಮುಂದಿನ 30 ವರ್ಷಕ್ಕೆ. 30-40 ವರ್ಷದಲ್ಲಿ ನಾವು ಯಾರೂ ಇರಲ್ಲ ರೀ. ಬಟ್ ಬೆಂಗಳೂರು ಇರುತ್ತೆ, ಭಾರತ ಇರುತ್ತೆ, ಕರ್ನಾಟಕ ಇರುತ್ತೆ. ಬಿಟ್ಟು ಹೋಗ್ಬೇಕಲ್ಲ ಅದನ್ನು, ಚೆನ್ನಾಗಿ ಮಾಡಲ್ಲ. ಎರಡನೇದು, ಉತ್ಪಾದಕತೆ ಕುಂಠಿತ ಆಗುತ್ತೆ. ಮೂರನೇದು, ರಸ್ತೆ ಮೇಲೆ ನೀವು ಕಳೀತಕ್ಕಂಥ ಸಮಯನೇ ಜಾಸ್ತಿ ಆಗುತ್ತೆ. ಆಸ್ ಎ ರಿಸಲ್ಟ್ ಆಫ್ ವಿಚ್ ರಸ್ತೆ ಮೇಲೆ ಆ ಒತ್ತಡ ಬೇಕಾಗಿಲ್ಲ, ಸಂಚಾರಿ ವ್ಯವಸ್ಥೆ ಮೇಲೂ ಒತ್ತಡ ಆಗುತ್ತೆ. ಎಷ್ಟೋ ಪ್ರಾಣಗಳನ್ನು ಆ ರೋಗಿನ ಇಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡೋದ್ರಲ್ಲಿ ಹೋಗಿರೋದನ್ನು ಕಂಡಿದ್ದೀವಿ ನಾವು. ಆಮೇಲೆ ಉತ್ಪಾದಕತೆ ಕುಂಠಿತ ಆಯಿತು ಅಂತ ಹೇಳಿದ್ರೆ ಯಾವ ಬಿಸ್ನೆಸ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತಾನೆ? ಈ ಬಿಸ್ನೆಸ್ ಮಾಡ್ತಾ ಇರೋದು ಯಾಕೆ? ಯಾರೇ ಆದರೂ ಅಲ್ಟಿಮೇಟ್ಲಿ ಪ್ರಾಫಿಟ್ ಮಾಡೋದಕ್ಕೆ. ಸರ್ಕಾರ ನಡೆಸ್ತಾರೇನೋ ಬಿಸ್ನೆಸ್ ಮೆನ್ಗಳು? ಇಲ್ವಲ್ಲ. ಸರ್ಕಾರನೇ ಪ್ರಾಫಿಟ್ ಮೋಡಲ್ಲಿ ಕೆಲಸ ಮಾಡುತ್ತೆ ಕೆಲವು ಸರ್ತಿ, ಅಂಥದ್ದು ಕಂಪ್ನಿಗಳು ಮಾಡಬಾರ್ದೆ. ಸೊ ಅಲ್ಲಿ ನಷ್ಟ ಆಗುತ್ತೆ, ವ್ಯವಹಾರ ನಷ್ಟ ಆಗುತ್ತೆ, ಸಮಯ ನಷ್ಟ ಆಗುತ್ತೆ. ಬಹಳ ಮುಖ್ಯವಾಗಿ ಅನ್ಫಾರ್ಚುನೇಟ್ಲಿ ಈ ದೇಶದಲ್ಲಿ ಸಮಯಕ್ಕೆ ಬೆಲೆ ಇಲ್ಲ. ಮೋಸ್ಟ್ ನಾನ್ ರಿನ್ಯೂವಬಲ್ ರಿಸೋರ್ಸ್ ಯಾವುದಾದ್ರೂ ಇದ್ರೆ, ನವೀಕರಣಗೊಳಿಸಲಾಗದಂತಹ ಇಂಧನ ಯಾವುದಾದ್ರೂ ಇದ್ರೆ ಅದು ಸಮಯ. ರಸ್ತೆನಲ್ಲೇ 5 ಗಂಟೆ ಹೋಗುತ್ತೆ ಒಂದು ದಿವಸದಲ್ಲಿ ಅಂತ ಹೇಳಿದ್ರೆ ಮತ್ತೆ ಹೆಂಗೆ ಒಳ್ಳೆ ದೇಶ ಕಟ್ತೀವಿ ನಾವು? ನಮ್ಮ ಉತ್ಪಾದಕತೆ ಪೂರ್ತಿ ರಸ್ತೆನಲ್ಲೇ. ಆಮೇಲೆ ನಮ್ಮಲ್ಲಿ ಪಬ್ಲಿಕ್ ಲೈಫಲ್ಲಿ ಡಿಸಿಪ್ಲಿನ್ ಇಲ್ಲ. ರಸ್ತೆಯಲ್ಲಿ ಯಾರು ಬರಲ್ಲ ಹೇಳಿ ನೋಡೋಣ? ಆಕಳು ಬರುತ್ತೆ, ನಾಯಿ ಬರುತ್ತೆ, ತೃತೀಯ ಲಿಂಗಿಗಳು ಬರ್ತಾರೆ, ಪೊಲೀಸ್ನವ್ರು ಬರ್ತಾರೆ. ನೋಡಿದ್ರೆ ಇಲ್ಲ ಗೊತ್ತಿಲ್ಲ, ಯಾವುದೋ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ AI ವಿಡಿಯೋ ಮಾಡಿದ್ದಾರೆ. ಆಟೋ ಹೋಗ್ತಾ ಇರುತ್ತೆ, ಆಟೋ ಮಧ್ಯದಲ್ಲಿ ನಾಯಿ ಓಡ್ತಾ ಇರುತ್ತೆ. ಹೇಮಂತ್ ಸರ್, ಈಗ ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಬಟ್ ಎಲ್ಲಿ ಪೋಲ್ ಆಗ್ತಾ ಇದೆ? ಈಗ ಮತ್ತೆ ಈ ಗ್ರೇಟರ್ ಬೆಂಗಳೂರು ಆದ ನಂತರ ಈಗ 25 ಕೋಟಿ ರೂಪಾಯಿ ಒಂದೊಂದು ಪಾಲಿಕೆಗೆ. ಇದೆಲ್ಲ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗತ್ತಾ ಅಥವಾ ಆಗ್ತಿದೆಯಾ? ಏನು ನಡೀತಾ ಇದೆ ಅಂತ? ಸರ್, ಈಗ 25 ಕೋಟಿ ಒಂದೊಂದು ನಗರ ಪಾಲಿಕೆಗೆ ಅಂತ ಹೇಳ್ತಿದ್ದೀರಿ. ನಗರ ಪಾಲಿಕೆ ನಿಂತೋಗಿ ಎಷ್ಟು ದಿನ ಆಗಿದೆ? ನಗರ ಪಾಲಿಕೆನೇ ಇಲ್ಲ ಇಲ್ಲಿ. ಎಲ್ಲ ಯಾರು MLAಗಳಿದ್ದಾರೆ ಅವ್ರಿಗಾದ್ರೂ ಹೋಗ್ಬೇಕು. ಆ MLAಗಳು ಅಂತಂದ್ರೆ ಕಾಂಗ್ರೆಸ್ MLAಗಳು ಎಷ್ಟು ಜನ ಇದ್ದಾರೆ ಅನ್ನೋದು ಕೌಂಟ್ ಮಾಡಬೇಕು. ಆ ಕಾಂಗ್ರೆಸ್ MLAಗಳಲ್ಲೂ ಅವ್ರು ಹೋಗ್ತಾ ಇದೆಯಾ ಅಂತಂತೇಳಿ ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಮಂತ್ರಿಗಳು ಹೇಳ್ಬೇಕಾದನ್ನ. ಇಲ್ಲಿ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಆಗೋದು ಅದೆಲ್ಲ ಭಾಳ ಮುಖ್ಯ ಅಲ್ಲ ಸರ್. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕೆಲಸ ಆಗಬೇಕು. ಬೆಂಗಳೂರನ್ನು ಸ್ವಚ್ಛವಾಗಿರ್ತಕ್ಕಂಥ ಕೆಲಸ ಭಾಳ ಮುಖ್ಯವಾಗಿ ಆಗಬೇಕು. ಸರ್ ಹೇಳ್ತಾ ಇದ್ರು, ಇವತ್ತು ಬೆಂಗಳೂರು ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರು 2000ಕ್ಕೂ ಹೆಚ್ಚು ಕೆರೆಗಳನ್ನ ಇಟ್ಟು ಹೋಗಿದ್ರು. ಈಗ 1000 ಕೆರೆಗಳಾದರೂ ಇದೆ. ಅದು ಕೂಡ ಒಂದೊಂದು ಅಲ್ಲಲ್ಲೇ ಸ್ವಲ್ಪ ಒತ್ತುವರಿಯಾಗಿ ಸ್ವಲ್ಪ ಕೆರೆಗಳಿದೆ. ಈಗ ಅದಾದರೂ ರಕ್ಷಣೆ ಮಾಡಿ, ಅದರಲ್ಲಿ ಏನು ಕಲುಷಿತ ನೀರಿದೆ ಅದನ್ನು ಕ್ಲಿಯರ್ ಮಾಡಿ ಒಂದು ಒಳ್ಳೆ ಹಂತಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇವತ್ತು ನಮ್ಮ ಸಂಸ್ಥೆಯಿಂದನೇ ಒಂದು 15 ಕೆರೆಗಳನ್ನ
ಸ್ವಚ್ಛತೆ ಮಾಡಿ, ರಾಜಕಾಲುವೆಗಳನ್ನ ಕನೆಕ್ಟ್ ಮಾಡಿ, ಒಂದಕ್ಕೊಂದು ಲಿಂಕ್ ಮಾಡಿ, ಒಳ್ಳೆ ನೀರನ್ನು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಭಗವಂತ ಕೊಟ್ಟಂಥ ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಆದರೂ ಸಹ ಸರ್ಕಾರಗಳಿಗೆ ಇವತ್ತು ಇಲ್ದಂಗೆ ಆಗ್ಬಿಟ್ಟಿದೆ. ಇವತ್ತು ತಾವು ಹೇಳ್ತೀರಿ ಹಣ ಬಿಡುಗಡೆ ಆಗ್ತಾ ಇದೆಯಾ, ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ ಅಂತಂತೇಳಿ. ಈ ಸರ್ಕಾರದ ಕಾರ್ಯಕ್ರಮ ಇಷ್ಟೇ. ನಾನು ಪದೇ ಪದೇ ಹೇಳ್ತೇನೆ, ಯಾವತ್ತು ಗ್ಯಾರಂಟಿ ಅನುಷ್ಠಾನವನ್ನು ತಂದರೂ ನಮ್ಮ ರಾಜ್ಯದಲ್ಲಿ ಅವತ್ತೇ ಎಲ್ಲ ಅಭಿವೃದ್ಧಿಗಳನ್ನು ಸಹ ಕುಂಠಿತವಾಗಿ ಬಿದ್ದಿದೆ. ಒಂದು ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ. ಅಕ್ಕಿ, ವಿದ್ಯುತ್ತು, 2,000 ರೂಪಾಯಿ ಹಣ, ಇಷ್ಟರಲ್ಲೇ ಕಾಲ ಕಳೀತಾರೆ. ಫ್ರೀ ಬಸ್ಸು ಯಾರಿಗೂ ಒಳ್ಳೇದಾಗ್ತಾ ಇದೆ ಇದರಿಂದ? ಎಷ್ಟು ಜನದ ಹಣನ ನೀವು ಯೂಸ್ ಮಾಡ್ತಾ ಇದ್ದೀರಿ? ತೆರಿಗೆ ಹಣ ಎಲ್ಲ ಎಲ್ಲೂ ಹೋಗ್ತಾ ಇದೆ, ಯಾವುದೂ ಇಲ್ಲ. ಅದ್ರ ಬಗ್ಗೆ ನಾವು ಕೂಡ ಸರ್ವೆ ಮಾಡಿದ್ದೀವಿ ಸರ್. ಈಗ ರಾಘವೇಂದ್ರ ಸರ್ ಅದ್ರ ಬಗ್ಗೆ, ಈ ಗ್ಯಾರಂಟಿ ಬಗ್ಗೆ ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಕಾಲ್ ಮಾಡಿದ್ರು, ಹೇಳಿದರು ನಮ್ಗೆ ಗ್ಯಾರಂಟಿ ಬೇಡ ಅಂತಲೇ ಹೇಳ್ತಾ ಇದ್ರು. ಸರಿಗ ಪಬ್ಲಿಕ್ಕೇ ಕಾಲು, ಗ್ಯಾರಂಟಿ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿರೋದು ಶಿಕ್ಷಣ, ಆರೋಗ್ಯ, ಇರುವಂಥ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿದ್ರಿ, ಹೆಂಗೆ ಬದುಕೋದು, ನಮಗೆ ಬೇಕಾಗಿಲ್ಲ 2,000 ರೂಪಾಯಿ ಅಂತ. ಇಲ್ಲಿ 3 ಥರದ ಫಲಾನುಭವಿಗಳಿದ್ದಾರೆ. ಮೊದಲನೇದು ಅರ್ಹ ಫಲಾನುಭವಿಗಳು. ಯಾರಿಗೋ ಕೆಲವ್ರಿಗೆ ಅದರ ಅಗತ್ಯ ಇರ್ಬೋದು, ಕೊಡಿ, ತಪ್ಪಿಲ್ಲ. ಸರಾಸಗಟಾಗಿ ಎಲ್ಲರಿಗೂ ಕೊಡ್ತೀವಿ, ಅಲ್ಲಿ ತಪ್ಪಾಗುತ್ತೆ. ಯಾಕೆಂದರೆ ಇಟ್ ಈಸ್ ನಾಟ್ ಸಸ್ಟೈನಬಲ್. ಎರಡನೇ ಫಲಾನುಭವಿಗಳು ಯಾರಿದ್ದಾರೆ ಅವರು ಆರ್ಥಿಕ ಮಾನದಂಡದಲ್ಲಿ ನೋಡೋದಾದರೆ ಅರ್ಹರಲ್ಲ. ಆದರೆ ಪುಕ್ಸಟ್ಟೆ ಸಿಗ್ತಿದೆ, ಸಿಗಲಿ ಬಿಡು, ನನ್ನ ಹಣ ನನಗೆ ವಾಪಸ್ ಬರೋದು ಹಿಂಗೆ, ಈ ಎಲೆಕ್ಷನಲ್ಲಿ ಬರಬೇಕು ಅಲ್ವಾ, ಇದರಲ್ಲಿ ಬರಬೇಕು, ಸಿಗಲಿ ಬಿಡು ಅನ್ನುವಂಥದ್ದು. ಮೂರನೇದಿದ್ದಾರೆ ಅವರು ಅದನ್ನು ತಗೊಳ್ಳೋದಕ್ಕೆ ಅರ್ಹರಲ್ಲ ಅಂತ ಗೊತ್ತು, ಸ್ವಾಭಿಮಾನದ ಪ್ರತೀಕ ಇಟ್ಕೊಂಡು ಅವರು ಬೇಡ ಅಂತ ಹೇಳ್ತಾರೆ. ಬಟ್ ಅದರ ಪ್ರಮಾಣ ತುಂಬ ಅಲ್ಪಸಂಖ್ಯಾತರವರು. ಎಲ್ಲಿ ತನಕ ದುಡಿಯೋ ಕೈಗಳಿಗೆ ಶಕ್ತಿ ಕೊಡಿ, ಯಾರಿಗೂ 4 ಜನಕ್ಕೆ ಅದರಿಂದ ಉಪಯೋಗ ಆಗ್ತಿದೆ, ಸಂತೋಷ ಪಡೋಣ. 60,000 ಸಂಬಳ ತಗೊಳ್ಳೋರು ಟಿಕೆಟ್ ತೊಗೊಳ್ದಿದ್ರೆ ಯಾಕೆ ಹೋಗಬೇಕು ಬಸ್ಸಲ್ಲಿ? ಎಷ್ಟು ವರ್ಷ ಅಂತ ನೀವು ಇದನ್ನು ಕೊಡಲಿಕ್ಕಾಗುತ್ತೆ? ಅಲ್ಲ, ಈಗ ರುಚಿ ತೋರಿಸಿದ್ದಾರೆ, ಯಾರಂತೂ ಸುಮ್ಮನೆ ಇರೋದಿಲ್ಲ, ಕೊಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಇದೆ ಈಗ. ಇಲ್ಲಾಂದ್ರೆ ದಂಗೆ ಹೇಳ್ತಾರೆ, ಯಾರು ಬಿಡ್ತಾರೆ ಬಿಟ್ಟಿಯಾಗಿ. ರಾಜ್ಯದಲ್ಲಿ ಬಹಳ ಪ್ರಮುಖವಾದಂಥ ಪ್ರಶ್ನೆ ಅಂತಂತಂದ್ರೆ ಗ್ಯಾರಂಟಿ. ಇದೊಂದು ರದ್ದು ಮಾಡೋವರೆಗೂ ಈ ಸರ್ಕಾರ ಪ್ಲೇ ಆಫ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದೇನಾದರೂ ಸರ್ಕಾರ ಚೇತರಿಕೆ ಮಾಡ್ಕೊಬೇಕು, ಮುಂದೆ ಎಲ್ಲ ಅಭಿವೃದ್ಧಿಗಳು ನಡಿಬೇಕು ಅಂತ ಹೇಳಿದ್ರೆ ಮೊದಲು ಕೊಟ್ಟಿರ್ತಕ್ಕಂಥ ಏನು ಈ ಅನಿಷ್ಟ ಪದ್ಧತಿಯನ್ನ ಹೋಗ್ಲಾಡಿಸ್ಬೇಕು. ಇದರಿಂದ ಕೆಲವೇ ಜನ ಸಣ್ಣದಾಗಿ ಯೂಸ್ ಮಾಡ್ಕೊತಾ ಇರ್ಬೋದು ಹೊರತು ಅವ್ರಿಗೂ ಕೂಡ ಎಷ್ಟೋ ಜನ ವೇಸ್ಟ್ ಸುಮ್ಮನೆ ಕಾಲ ಕಳೀತಾ ಇದ್ದಾರೆ, ಕಾಲಹರಣ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗಬಾರ್ದು. ಜನರನ್ನು ಅಭಿವೃದ್ಧಿ ಮಾಡೋ ಕಡೆ ಒಂದು ಸರ್ಕಾರ ಎಚ್ಚೆತ್ಕೋಬೇಕೇ ಹೊರತು ಜನ ಸಿದ್ದರಾಮಯ್ಯನವರ ಸರ್ಕಾರವನ್ನು ಈ ರೀತಿ ಕಳಪೆಯಾಗಿ ನೋಡೋದಕ್ಕೆ ಇಷ್ಟಪಡಲಿಲ್ಲ. ಸಿದ್ದರಾಮಯ್ಯವರು ಅಂತಂತಂದರೆ ಒಂದು ಒಳ್ಳೆಯ ಹೆಸರಿತ್ತು. ಕಳೆದ ಹೋದ ಸಲ ಸರ್ಕಾರ ಬಂದಾಗೂ ಕೂಡ ಅನೇಕ ಕಡೆ ಅಭಿವೃದ್ಧಿ ಆಗಿದ್ದು ಇದೆಲ್ಲ ನಾವು ನೋಡಿದ್ದೀವಿ. ಇವತ್ತು ಇಂಥ ಒಂದು ಕಳಪೆ ಸರ್ಕಾರವನ್ನು, ಇಷ್ಟೊಂದು ಬೆಂಗಳೂರು ಅಧ್ವಾನ ಆಗಿರ್ತಕ್ಕಂಥದ್ರನ್ನ, ರಸ್ತೆ ಗುಂಡಿಗಳು ಪ್ರತಿ ಹಂತದಲ್ಲೂ ಎಲ್ಲ ರೀತಿ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಒಂದು ಕಡೆ ಕರೆಂಟ್ ಇಲ್ಲ, ಇನ್ನೊಂದು ಕಡೆ ರಸ್ತೆ ಇಲ್ಲ, ಇನ್ನೊಂದು ಕಡೆ ಜನ ಮನೆ ಕಟ್ಟೋದಕ್ಕೆ ವಿದ್ಯುತ್ನ ಕಡಿತ ಮಾಡಿದ್ದಾರೆ, ಇನ್ನೊಂದು ಕಡೆ ದಾಖಲೆಗಳು ಈ ಖಾತೆ ಕೊಡ್ತೀನಿ ಅಂತಾರೆ, ಬಿ ಖಾತೆ ಕೊಡ್ತೀನಿ ಅಂತಾರೆ, ಅದು ಕೊಡ್ತಾ ಇಲ್ಲ. ಎಲ್ಲ ಒಂದು ಇವತ್ತು ನೋಡಿ ಐ ಟಿ ಉದ್ಯಮಿಗಳಾಗಲಿ ಇನ್ನೊಬ್ಬರಾಗಲಿ ಅವ್ರದ್ದು ಸಮಸ್ಯೆ ಅಲ್ಲ ಸರ್ ಇದು. ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರ ಸಮಸ್ಯೆ ಅಂದರೆ ಗಡಿ ಭಾಗ ಇದೆಯಲ್ಲ, ಈ ಹೊಸದಾಗಿ ಸೇರಿಸಿ ಆ ಗಡಿ ಭಾಗಗಳಲ್ಲಂತೂ ಜನರ ಪರದಾಟ ನೋಡೋಕ್ಕಾಗೋದಿಲ್ಲ. ಏನೋ ಪಾಪ ಅಲ್ಪ ಸ್ವಲ್ಪ 20 ಕುಂಟೆ 30 ಕುಂಟೆ ಜಾಗ ಉಳಿಸ್ಕೊಂಡಿರ್ತಾರೆ. ಈ ಗ್ರೇಟರ್ ಬೆಂಗಳೂರು ಅನ್ನೋ ಹೆಸರಲ್ಲಿ ಅದನ್ನು ಲೂಟಿ ಮಾಡೋಕ್ಕೆ ನಿಂತ್ಬಿಟ್ಟಿದ್ದಾರೆ. ಇವರು ಬಿ ಡಿ ಎ ಭೂಸ್ವಾಧೀನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡೋದು. ಇಲ್ಲಿ ಇರೋ ಬೆಂಗಳೂರನ್ನೇ ಉಳ್ಸೋಕ್ಕಾಗ್ತಾ ಇಲ್ಲ. ನಾಡಪ್ರಭು ಕೆಂಪೇಗೌಡರು ಎಂಥ ಮಹಾನ್ ವ್ಯಕ್ತಿ, ಅಂಥ ಒಂದು ಜನಾಂಗದ ವ್ಯಕ್ತಿ ಇವತ್ತು ಬೆಂಗಳೂರು ಉಸ್ತುವಾರಿ ಹೊತ್ತಿರ್ತಕ್ಕಂಥವ್ರು. ನೀವು ಎಷ್ಟು ಜವಾಬ್ದಾರಿ ಇರಬೇಕು, ಆ ಹಿರಿಯರಿಗೆ ನೀವು ಎಷ್ಟು ಗೌರವ ಕೊಡಬೇಕು. ನಿಮ್ಮನ್ನು ದೇವರಾಜ ಅರಸು ಅಂತ ಹೋಲಿಕೆ ಮಾಡ್ಕೋತೀರಾ. ದೇವರಾಜ ಅರಸು ಅವರು ಎಂಥ ಒಂದು ಜನ, ಅವರು ಎಲ್ಲ ಮಧ್ಯಮ ವರ್ಗದವರು, ಬಡವರು, ಎಲ್ರಿಗೂ ಸಮಾನತೆಯಾದಂಥ ಒಂದು ನ್ಯಾಯವನ್ನು ಕೊಟ್ಟಂಥವ್ರು. ಅವ್ರ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದೀರಿ. ನೀವು ನಾಡಪ್ರಭು ಕೆಂಪೇಗೌಡರ ಒಂದು ಜನಾಂಗದ ಒಂದು ಇದರಿಂದ ಬಂದಿದ್ದೀರಿ, ಪ್ರತಿನಿಧಿಯಾಗಿ ಬಂದಿದ್ದೀರಿ. ನೀವು ಯಾವ ರೀತಿ ನೋಡ್ಕೋಬೇಕು ಈ ಬೆಂಗಳೂರನ್ನ? ಕೆರೆಗಳೆಲ್ಲ ಆಳ್ಬಿದ್ದೋಗಿದೆ, ಎಲ್ಲ ವಿಷಪೂರಿತ ನೀರು ಬೋರ್ಗಳಲ್ಲಿ ಸೇರ್ತಾ ಇದೆ. ಇದನ್ನ ರಕ್ಷಣೆ ಮಾಡಬೇಕು ಅಂತಂತಂದರೆ ನೀವು ಗ್ರೇಟರ್ ಬೆಂಗಳೂರು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿ? ಬೆಂಗಳೂರನ್ನ ರಕ್ಷಣೆ ಮಾಡೋದಕ್ಕೆ ಮಾಡಿದ್ದೀರಾ? ಇಲ್ಲ ಅಂತಂತಂದರೆ ನೀವೆಲ್ಲ 1000 ಎಕರೆ ಮಾಡಬೇಕು, ಬಲಾಢ್ಯರೆಲ್ಲ ನೀವು ಒಂದು ಇನ್ನೂ ಬಲಾಢ್ಯರಾಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೀರಾ? ಇದು ರದ್ದು ಮಾಡಬೇಕು. ಯಾಕೆಂತಂದರೆ ನಿಮ್ಮಿಂದ ಸಿದ್ದರಾಮಯ್ಯನವ್ರ ಸರ್ಕಾರದಿಂದ
ಇದನ್ನ ಯಾವ ಜನನೂ ಬೆಂಗಳೂರಿನಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ನಿರೀಕ್ಷೆ ಮಾಡಿರಲಿಲ್ಲ. ಇದೇ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಂತವ್ರು. ನಿಮ್ಮ ತತ್ವ ಸಿದ್ಧಾಂತ ಏನು? ಇವಾಗ ಇರ್ತಕ್ಕಂಥ ಬೆಂಗಳೂರನ್ನೇ ನೀವು ರಕ್ಷಣೆ ಮಾಡಲಿಲ್ಲ ಅಂತಂತಂದಮೇಲೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಮಾಡ್ತೀರಿ ತಾವು? ಎಸ್ ರಾಜಣ್ಣವರೀಗ ಉತ್ತಮ ರಸ್ತೆ ವ್ಯವಸ್ಥೆ ಹೇಗಿರಬೇಕು? ನೀವು ಆವಾಗಲೇ ಹೇಳ್ತಾ ಇದ್ರಿ ಪ್ರಾಪರ್ ಆಗಿರುವಂಥ ಒಂದು ಪ್ಲಾನಿಂಗ್ ಇಲ್ಲ, ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಂಡಿಲ್ಲ ಅಂತೇಳಿ. ನಿಮ್ಮ ಅನುಭವದಲ್ಲಿ ಈಗ ಹೇಗಿದ್ರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದಾರಲ್ಲ, ಅದಕ್ಕೆ ಯೋಜನೆಗಳನ್ನ ಹೇಗೆ ಮಾಡಬೇಕು ಅಂದರೆ, ಈಗ ಹಳ್ಳಿಗಳೆಲ್ಲ ಬರ್ತವೆ, ನೀವು ಮಾಡಬೇಕಾದ್ರೆ ನೋಟಿಫೈ ಮಾಡ್ತೀರಾ, ತಿರ್ಗಿ ಡಿನೋಟಿಫೈ ಮಾಡ್ತೀರಾ, ನೋಟಿಫೈ ಮಾಡ್ತೀರಾ, ಡಿನೋಟಿಫೈ ಮಾಡ್ತೀರಾ. ಈ ಥರ ಮಧ್ಯೆ ಒಂಥರ ಐಲ್ಯಾಂಡ್ಸ್ ಥರ ನೀವು ಮಾಡಿಬಿಟ್ರೆ ನಮಗೆ ರಸ್ತೆಗಳನ್ನ ನೇರವಾಗಿ ನಿರ್ಮಾಣ ಮಾಡೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇವರೇನು ಮಾಡಬೇಕು, ದೊಡ್ಡ ವಿಶಾಲವಾದಂಥ ಬಡಾವಣೆಗಳನ್ನ ಮಾಡಬೇಕು. ಓಕೆ, ಅಲ್ಲಿ ಕನಿಷ್ಠ 40-60ಕ್ಕಿಂತ ನಿವೇಶನ ಕಡಿಮೆ ಮಾಡಬಾರ್ದು. ಈಗ ನಾವು ಈಗೆಲ್ಲ ಮಾತಾಡಿದಾಗ ಈ ಬಡತನ ಅನ್ನೋದು ಬರುತ್ತೆ. ನಮಗೆ ಒಂದು ಕಡೆ ಬಡತನ, ಒಂದು ಕಡೆ ಅಭಿವೃದ್ಧಿ, ಎರಡೂ ನೀವು ಜೊತೆಲಿ ಇಟ್ಕೊಂಡು ನಾವು ಸಾಗೋದಕ್ಕೆ ಆಗೋದಿಲ್ಲ. ಇಲ್ಲ, ಯಾವುದಾದ್ರೂ ಒಂದು ನಮಗೆ ಬೆಳವಣಿಗೆ ಚೆನ್ನಾಗಿರಬೇಕು ಅಂದರೆ ಇದನ್ನು ಬಿಡಬೇಕು. ಇದನ್ನು ಮುಂದೆ ನಮ್ಮ ಜನಗಳು ಇವತ್ತು ಬಡವರಾಗೇ ಇರಬಾರ್ದು, ಅವ್ರನ್ನ ಹಾಗೆ ಬಿಡಬಾರ್ದು, ಅವ್ರನ್ನ ಶ್ರೀಮಂತರಾಗಿ ಮಾಡಬೇಕು ಅಂತಂದರೆ ಇವತ್ತು ಈ ಚಿಕ್ಕ ನಿವೇಶನಗಳನ್ನ, ಈ ಗ್ರಾಮೀಣದ ಇದು ರೆವಿನ್ಯೂ ಲೇಔಟ್ಸ್ಗಳನ್ನ ಸಂಪೂರ್ಣ ಬಂದ್ ಮಾಡಬೇಕು. ಸಂಪೂರ್ಣ ನಗರಾಭಿವೃದ್ಧಿ ಏನು ನಮ್ಮ ಬೆಂಗಳೂರು ಪ್ರಾಧಿಕಾರ ಅಂತ ಇದೆಯಲ್ಲ, ಅದೇನೇ ತಗೋಬೇಕು. ಮತ್ತು ಈ ಹಳೆಯ ಬೆಂಗಳೂರಲ್ಲಿ ಏನು ವಿನ್ಯಾಸ ಮಾಡಿದಾರಲ್ಲ ಆ ರಸ್ತೆಗಳನ್ನ ಅದರ 2-3 ಪಟ್ಟು ಒಂದು ಉತ್ತಮ ಮಟ್ಟದಲ್ಲಿ ಬಡಾವಣೆಗಳನ್ನ ನಿರ್ಮಾಣ ಮಾಡಬೇಕು. ಅದು ಒಂದು ಯೋಜನೆಗೆ ಸಂಬಂಧಪಟ್ಟಿದ್ದು. ಇನ್ನು ಬೆಂಗಳೂರಿನಲ್ಲಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥದ್ದು, ಈಗ ಬೆಂಗಳೂರಿನ ನಾವು ಬಂದು 40 ವರ್ಷ ಆಯಿತು ಬೆಂಗಳೂರಿಗೆ, ಎಷ್ಟೋ ಬಿಲ್ಡಿಂಗ್ಗಳು ಅವಿಲ್ಲ. ಇವತ್ತು ನಾವು ಬೆಂಗಳೂರಿಗೆ ಬಂದಾಗ ಆ ಬಿಲ್ಡಿಂಗ್ಗಳು ಇಲ್ಲ. ಆ ಬಿಲ್ಡಿಂಗ್ಗಳಲ್ಲಿ 1 ಬಿಲ್ಡಿಂಗು 2 ಬಿಲ್ಡಿಂಗ್ ಸೇರಿಸಿ ದೊಡ್ಡ ಮಾಲ್ಗಳು ಆಗೋಗಿದ್ದಾವೆ. ಈಗ ಇದು ಶಿಥಿಲ ಆಗ್ತಾ ಹೋಗುತ್ತೆ. ಶಿಥಿಲ ಆದಂಗೆ ನೀವು ಇಲ್ಲಿರ್ತಕ್ಕಂಥ ಚಾಲೆಂಜಸ್ನ ಬಿಟ್ಟು ನೀವು ಅದನ್ನೇ ಹಾಗೆ ಬಿಲ್ಟ್ ಮಾಡಬೇಡಿ. ಇವತ್ತಿನ ಚಾಲೆಂಜಸ್ಗೆ ಅದನ್ನು ಬಿಲ್ಟ್ ಮಾಡಿ. ಇವತ್ತು ಬೆಂಗಳೂರು ನಗರಕ್ಕೆ ಏನು ಬೇಕಲ್ಲ ಅದಕ್ಕೆ ತಕ್ಕಂತೆ ನೀವು ಹೈಬ್ರಿಡ್ ಮಾಡಿ. ಆಗ ಹೊಸ ಬೆಂಗಳೂರು ಕೂಡ, ಗ್ರೇಟರ್ ಬೆಂಗಳೂರು ಕೂಡ ತಾನಾಗೆ ನಾವನ್ನ ಎಲಿವೇಟ್ ಮಾಡಿದಾಗುತ್ತೆ, ಹಳೆ ಬೆಂಗಳೂರನ್ನ ಸುಧಾರಿಸ್ದಂಗೆ ಆಗುತ್ತೆ. ಮತ್ತು ಈ ಗುಂಡಿಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ತಂತ್ರಜ್ಞಾನ ಇದೆ. ನಾವು ಯಾವ ತಂತ್ರಜ್ಞಾನ ಉಪಯೋಗಿಸಿ ಬರೀ ನಾನು ನೋಡ್ತೀನಿ ಈ ಸರ್ಕಾರ ಬಂದಾಗಿಂದಲೂ 2.5 ವರ್ಷ ಆದಾಗಿಂದ ಬರೀ ರಸ್ತೆ ಮಾಡಿದ್ದೆಲ್ಲೂ ನೋಡಲೇ ಇಲ್ಲ. ಬರೀ ಗುಂಡಿ ಮುಚ್ಚೋದು ಅಂತಲೇ ಆಯಿತು. ಆ ಗುಂಡಿ ಮುಚ್ಚಿದ್ದು ನೀವು ಮಳೆ ಬೇಕಾಗಿಲ್ಲ, ಮನೆ ಬಾಗಿಲಲ್ಲಿ ನೀರು ಬಿಟ್ಟು ಹೋದರೆ ಅದೆಲ್ಲನೂ ಒಂಥರ ಜಲ್ಲಿ ಥರ ಹರಿದು ಗುಡಿಸಿ ಎಲ್ಲ ಸೈಡ್ಗೆ ಹಾಕಿ ಹೋಗಿ ಮತ್ತೆ ಗುಂಡಿ ಆಗಿದೆ ಹೊರತು ರಸ್ತೆಗಳನ್ನ ಯಾವುದು ಹೊಸ್ದಾಗಿ ಹಾಕಿದ್ದು ನಾನು ಬೆಂಗಳೂರಿನಲ್ಲಿ ನಾವು ಇಷ್ಟೆಲ್ಲ ಓಡಾಡ್ತೀವಿ, ರಸ್ತೆ ಪೂರ್ಣ ಪ್ರಮಾಣದಲ್ಲಿ ಡಾಂಬರೀಕರಣ ಮಾಡಿರೋದನ್ನ ನಾನು ಎಲ್ಲೂ ನೋಡೇ ಇಲ್ಲ ಈ ಒಂದು 2.5 ವರ್ಷದಲ್ಲಿ. ಈಗ ಈ ಎಲ್ಲಿ ಗುಂಡಿ ಮುಚ್ತೀರಿ? ಇದರಲ್ಲಿ ಯಾವ ಗುಂಡಿ ಯಾವುದು, ರಸ್ತೆ ಯಾವುದು? ಇಲ್ಲಿ ಪೂರ್ಣ ಪ್ರಮಾಣವಂತ ನಿರ್ಮಾಣ ಆಗಬೇಕು. ಮತ್ತು ನೋಡಿ, ಯೋಜನೆಗಳು ನಗರದೊಳಗೆ ನೀವು ಗ್ರೇಟರ್ ಬೆಂಗಳೂರು ಬಿಟ್ಬಿಡಿ. ಬೆಂಗಳೂರಿನಲ್ಲಿ ರಾಜ್ಕುಮಾರ್ ಸಮಾಧಿ ಪ್ಲೇಸಲ್ಲಿ ಸುಮಾರು 15 ವರ್ಷ ಆಯಿತು ಒಂದು ಅಂಡರ್ಪಾಸ್ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಏನು ಕೋಟ್ಯಾಂತರ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ, ಅರ್ಧ ಕಾಮಗಾರಿ ಆಗಿದೆ, ನಿಂತೋಗಿದೆ. ಮುಂದಕ್ಕೆ ಅದನ್ನು ಯಾರಿಗೂ ಮುಂದುವರ್ಸೋಕ್ಕೆ ಯಾವ ಸರ್ಕಾರಗಳಿಗೂ ಬಾಧ್ಯತೆ ಇಲ್ಲಿವೆ. ಮತ್ತು ಯಾರ್ದು ಹಣ ಅದು? ಮತ್ತು ಏನು ಅದನ್ನು ಯಾರು ಪ್ರಶ್ನೆ ಮಾಡ್ತಕ್ಕಂಥವ್ರು? ಇವತ್ತು ಈ ಪಕ್ಷ ಇರ್ತಾರೆ, ಆ ಪಕ್ಷ ಇರ್ತಾರೆ, ಎಲ್ಲರೂ. ಮತ್ತು ಯಾರನ್ನೂ ಕೇಳ್ತಾ ಇಲ್ವಲ್ಲ. ನೋಡಿ, ಈಗ ಈ ಚುನಾವಣೆಗೆ ಮೊದಲು ನಮ್ಮ ರಿಂಗ್ ರಸ್ತಿನಲ್ಲಿ ಒಂದು ಯೋಜನೆ ಆಯಿತು. ಯೋಜನೆಯಾಗಿ ಒಂದಷ್ಟೆಲ್ಲನೂ ಜಾಗಗಳನ್ನ ತೆಗೆದುಕೊಂಡು ಮಣ್ಣು ಕೂಡ ಎಲ್ಲ ತೆಗೆದುಬಿಟ್ರು. ಇವತ್ತು ಆ ಜಾಗ ಏನಾಗಿದೆ, ಮುಂದೆ ಕಾಮಗಾರಿನೂ ಆಗಲಿಲ್ಲ. ಆ ರಸ್ತೆ ಇವತ್ತು ಸಾರ್ವಜನಿಕರು ಉಪಯೋಗಕ್ಕೂ ಬರ್ತಾ ಇಲ್ಲ. ಅಲ್ಲೆಲ್ಲ ನೀರು ತುಂಬಿಕೊಂಡಿದೆ, ಇವತ್ತೆಲ್ಲ ನೀರು ತುಂಬಿಕೊಂಡಿದೆ ಹಗದಿರೋ ಜಾಗದಲ್ಲಿ. ಇಂಥ ಎಷ್ಟೋ ರಸ್ತೆಗಳು ಬೆಂಗಳೂರಿನ ಸುತ್ತಮುತ್ತ ಇವರು ಪ್ಲ್ಯಾನ್ ಮಾಡ್ತಾರೆ, ಅದನ್ನು ಕಾರ್ಯಯೋಜನೆ ಅನುಷ್ಠಾನ ಆಗೋದಿಲ್ಲ. ಆ ಜಾಗ ನಿಷ್ಪ್ರಯೋಜಕವಾಗಿ ಹಾಗೆ ಬಿದ್ದಿದೆ. ಜನಗಳಿಗೆ, ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಾರೆ. ಅದನ್ನ ಬಜೆಟ್ ಬಗ್ಗೆ ಮಾಡ್ತಾ ಇಲ್ಲ. ಇವರು ಮಾಡ್ತಕ್ಕಂಥ ಒಂದು ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕಾದ್ರೆ ಅನುಷ್ಠಾನವೂ ಮಾಡೋದಿಲ್ಲ. ಆ ಜಾಗನ ಸಾರ್ವಜನಿಕರಿಗೆ ಉಪಯೋಗಕ್ಕೂ ಬರೋದಿಲ್ಲ. ಆ ರೀತಿಯಾಗಿ ಇವತ್ತು ಟ್ರಾಫಿಕ್ಗಳು ತುಂಬ ಒತ್ತಡದಲ್ಲಿ ಅಂದರೆ ಮೊದಲೇ ಒತ್ತಡ, ಜೊತೆಗೆ ಅದ್ರ ಜೊತೆಗೆ ಇದು ಆಡಾಗ್ತಾ ಇದೆ. ಮತ್ತು ಇವನ್ನ ಯಾರು ಮಾಡೋದಿಲ್ವೇ? ಎಸ್ ರಾಘವೇಂದ್ರ ಸರ್, ಈಗ ಈ ಬೆಂಗಳೂರಿನ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಅಥವಾ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಕೇಂದ್ರದಿಂದ ಹಣ ಕೊಡಿಸಿರುವಂಥ ಸ್ಟೇಟ್ಮೆಂಟ್ಗಳು ಇದು ಸೂಕ್ತ ಅಂತ ಅನಿಸುತ್ತಾ? ಕೇಂದ್ರದಿಂದ ಬರ್ತಿದೆಯಲ್ಲ, ಕೇಂದ್ರ ಮೊಟ್ಟಮೊದಲನೇದಾಗಿ ಕೇಂದ್ರ ಏನು ನೋಟನ್ನು ಪ್ರಿಂಟ್ ಮಾಡುತ್ತೆ ಅಂದರೆ ಅದಕ್ಕೆ ಇಷ್ಟ ಬಂದಂಗೆ ಪ್ರಿಂಟ್ ಮಾಡಲಿಕ್ಕೆ ಆಗಲ್ಲ.
ಕೊಟ್ಟ ಕುದುರೆ ಇನ್ನು ಏರದವನು ಧೀರನೂ ಅಲ್ಲ ಶೂರನೂ ಅಲ್ಲ ಅಂತ ಒಂದು ಮಾತು ಹೇಳ್ತೀವಿ. ಎಷ್ಟು ದಿನ ತನಕ ಇನ್ನು ನೆಪಗಳು ಹುಡುಕ್ತೀರಿ? ಒಂದು ಕಾರಣ ಸಾಕಲ್ವ ಈ ನಗರನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ? ನೆಪಗಳು ಎಷ್ಟೇ ಬೇಕು ಹೇಳಿ, ನಾನೇ ಸಪ್ಲೈ ಮಾಡ್ತೀನಿ. ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಬೆಂಗಳೂರಿನ ಅಭಿವೃದ್ಧಿಗೆ ಪ್ರತಿ ವರ್ಷದ ಒಂದು ಫಾರ್ಮುಲಾ ಪ್ರಕಾರ, ಸೂತ್ರದ ಪ್ರಕಾರ ಏನು ಹಣ ಬರಬೇಕೋ ಅದು ಬಂದ್ಬಿಡುತ್ತೆ. ಅದರ ಆಚೆಗೆ ಬೇರೆ ಮೂಲಸೌಕರ್ಯಗಳಿಗೆ ಆಯಾ ಇಲಾಖೆಗಳು ಮಾತಾಡಿಕೊಂಡು ಈಗ ಒಂದು 7,000 ಬಸ್ ತೊಗೊಂಡು ಬಂದರು, ಕೇಂದ್ರ ಸರ್ಕಾರ ಕೊಟ್ಟಿದ್ದ ಹಣ ಅಲ್ವೇನೋ ಅದು? ಇದು ಚುನಾವಣೆ ಟೈಮಲ್ಲಿ ಚುನಾವಣಾ ರಾಜಕೀಯ ಮಾಡೋಣ. ನಿಮ್ಗೊಂದು ಪಕ್ಷದ ಸಿದ್ಧಾಂತ ಒಪ್ಪಿಗೆ ಆಗ್ಬೋದು, ನನಗೊಂದು ಪಕ್ಷದ ಸಿದ್ಧಾಂತ ಒಪ್ಪಿಗೆ ಆಗ್ಬೋದು, ಮತ್ತೊಬ್ಬರಿಗೆ ಇನ್ನೊಂದು ಪಕ್ಷದ ಸಿದ್ಧಾಂತ ಒಪ್ಪಿಗೆ ಆಗ್ಬೋದು. ಬಟ್ ನಾವೆಲ್ಲ ಭಾರತೀಯರೇ ಅಲ್ವಾ? ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿ ರಾಜಕಾರಣ ಮಾಡೋಣ್ರಿ. ಚುನಾವಣಾ ರಾಜಕಾರಣ ಯಾಕೆ ಮಾಡ್ತೀರಾ? ಗುಬೆ ಕೂರ್ಸೋ ಕೆಲಸ ನಿಲ್ಲಿಸಿ. ಕಳೆದ ವರ್ಷದ ನೀವು ಡೇಟಾ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಣ ಬಂದಿದೆ ಅಂತೇಳಿ. 5,000 ಕೋಟಿ ಬಂದಿದೆ ನಗರಕ್ಕೋಸ್ಕರ, 4,000 ಕೋಟಿ ರಾಜ್ಯ ಸರ್ಕಾರ ಕೊಡುತ್ತೆ, 20,000 ಕೋಟಿ ಒಟ್ಟಾರೆ ನಮ್ಮದು ಬೇರೆ ಬೇರೆ ಮೂಲಗಳಿಂದ ಬಂದಂಥ ಹಣ, ಇನ್ಕ್ಲೂಡಿಂಗ್ ವರ್ಲ್ಡ್ ಬ್ಯಾಂಕ್ ಸಾಫ್ಟ್ ಲೋನು. ಸಾಲದೇನು ಈ ನಗರನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ? ಭಾಳ ಮುಖ್ಯವಾಗಿ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ರಸ್ತೆಯ ಒಂದು ಅದು ಪದರ ರಚನೆ ಏನಿದೆ ಅದ್ರ ಬಗ್ಗೆ ಯಾರಿಗೂ ಕನ್ಸರ್ನೇ ಇಲ್ಲ. ರಸ್ತೆ ಅಂದರೆ ಕೇವಲ ಮೇಲೆ ಹಾಕ್ತಕ್ಕಂಥ ಮೆಟ್ಟಲ್ಲು, ಅದ್ರ ಮೇಲೆ ಹಾಕ್ತಕ್ಕಂಥ ಟಾರ್ ಅಲ್ಲ. ಅದರ ಕೆಳಗಡೆ ಭೂಮಿ ಸುಸ್ಥಿತಿಯಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಒಳ್ಳೆ ಟಾರ್ ಹಾಕಿದ್ರೂ ಉಳಿಯಲ್ಲ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಈ ಸಂಕೀರ್ಣವಾದಂಥ ವ್ಯವಸ್ಥೆ ಇದೆ, ಒಂದು ಸಮತೋಲಿತವಾದಂಥ ಸಂಯೋಜಿತವಾದಂಥ ಇಂಟರ್ವೆನ್ಷನ್ ಸಿಸ್ಟಮ್ ಇಲ್ಲ. BWSSB ಅದಕ್ಕೆ ಬೇಕಾದಾಗ ಅದು ರಸ್ತೆ ಅಗದಾಕತ್ತೆ, ಅಗದಿದ್ದ ದಿವಸ ಮತ್ತೆ ಅದನ್ನು ಮುಚ್ಚಲ್ಲ, 4 ದಿವಸ ಆಗುತ್ತೆ. ಅದ್ರ ಮಧ್ಯೆ ನೀರು ಬಂತು ಅಂದರೆ ಒಳಪದರಗಳು ಕುಸಿಯತ್ವೆ, ಅಕ್ಕಪಕ್ಕದ್ದು ಕುಸಿಯತ್ವೆ. ಅದಾದ ನೆಕ್ಸ್ಟ್ ಬರುತ್ತೆ KPTCL, ನಮ್ದೇನೋ ಕೆಲಸ ಮಾಡಬೇಕು ಅಂತೇಳಿ ಬೆಸ್ಕಾಂನವ್ರು ಅಗಿತಾರೆ. 1 ವಾರ ಆದಮೇಲೆ ತಿರ್ಗಿ ಅವ್ರು ಮುಚ್ತಾರೆ ಹೋಗ್ತಾರೆ. ಅದಾದಮೇಲೆ ನಮ್ಮ ಇವ್ರು ಬರ್ತಾರೆ, OFC ಕೇಬಲ್ ಹಾಕೋರು, ಅವರು ಇವರು ಅಂತಂದು. ಒಂದು ಸಂಯೋಜಿತವಾದಂಥ ಇಂಟರ್ವೆನ್ಷನ್ ಯಾಕಿಲ್ಲ? ಅಗಿಯೋದು ಯಾವಾಗೇ ನೋಡಿದ್ರು ಮಳೆಗಾಲದಲ್ಲಿ. ನಾನು ಕೇಳಿದೆ, ಯಾಕಪ್ಪ ಮಳೆಗಾಲದಲ್ಲಿ ಅಗೀತೀರಾ? ಅಧಿಕಾರನ ಕೇಳಿದ್ರೆ ಹೇಳಲ್ಲ ಬಿಡಿ ಅವರು. ಈ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರುಗಳನ್ನ ಕೇಳಿದೆ, ಯಾಕೆ ನೀವು ಮಳೆಗಾಲದಲ್ಲಿ ಕೆಲಸ ಮಾಡ್ತೀರಾ, ಬೇಸಿಗೆಯಲ್ಲಿ ಮುಗಿಸ್ಬೋದಲ್ಲ ಅಂದರೆ, ಸರ್ ಬೇಸಿಗೆಯಲ್ಲಿ ಅಗಿಯೋದು ಕಷ್ಟ, ಈಸಿಯಾಗಿರುತ್ತಲ್ಲ. ಆಮೇಲೆ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ 2 ದೊಡ್ಡ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿಗಳಿವೆ. ಮೊದಲನೇದು ಕಸ, ಎರಡನೇದು ರಸ್ತೆ ದುರಸ್ತಿ. ಎಲ್ಲಿ ತನಕ ಅದರಲ್ಲಿ ಚಿನ್ನ ಹುಟ್ಟುತ್ತಾ ಇರುತ್ತೆ. ನಿಮಗೆ ಒಳ್ಳೆ ರಸ್ತೆ ಮಾಡಿಕೊಟ್ರೆ ನಮ್ಗೇನ್ರಿ ಲಾಭ? 20 ವರ್ಷ ಬಾಳುವಂಥ ರಸ್ತೆ ಮಾಡಿಕೊಟ್ರೆ ನಾನು ಏನಾಗಬೇಕು ಹೇಳಿ? ಒಬ್ಬ ಜನನಾಯಕನಾಗಿ, ಒಬ್ಬ ಅಧಿಕಾರಿಯಾಗಿ ಪ್ರತಿಯೊಂದಕ್ಕೂ ನಾನು ಹಣ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಹಣ ಇಲ್ದಿರೋ ಚುನಾವಣೆ ನಡೆಸೋಕ್ಕಾಗಲ್ಲ. ನಾನು 2 ಚುನಾವಣೆಯನ್ನು ಹತ್ತಿರದಿಂದ ನಿಂತು ನೋಡಿ ಸಮಾಲೋಚಕನಾಗಿ ಕೆಲಸ ಮಾಡಿದವನು. ಹಣ ಇಲ್ದಿರೋ ಇವತ್ತು ಚುನಾವಣೆ ನಡೆಸೋಕ್ಕಾಗಲ್ಲ. ಮತ್ತೆ ಮೂಲಗಳೇನು ರಿಕವರ್ ಮಾಡ್ಕೊಳ್ಳೋಕ್ಕೆ? ಅಲ್ಲ, ನೀವು ಹೇಳ್ದಂಗೆ ಆಗ್ಬಿಟ್ರೆ ಬಿಲ್ ಸ್ಯಾಂಕ್ಷನ್ ಆಗಬೇಕಲ್ಲ ವರ್ಷಕ್ಕೆ. ಅಲ್ಲಿ ನೀವು ಎಲ್ಲಿ ತನಕ ನೀವು ಗುಂಡಿಗಳು ಮುಚ್ತಾ ಇರ್ತೀರಾ ಅಲ್ಲಿ ತನಕ ಅಕೌಂಟ್ ತುಂಬ್ತಾ ಇರುತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ಸಿಕ್ಬಿಡುತ್ತೆ ಈ ಸೆಷನ್ ಆದ ತಕ್ಷಣ, ಆ ಭ್ರಮೆಲ್ಲಂತೂ ನಾನಿಲ್ಲ. ಶಾಶ್ವತ ಪರಿಹಾರ ಸಿಗತ್ತೆ, ಬಟ್ ಅವ್ರ ಮನೆ ತುಂಬ್ಕೊಳ್ಳ ಇಲ್ಲ, ಆ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ಮುಖ್ಯವಾಗಿ ನಾವು ನಾಗರಿಕರಾಗಿ, ಯಾಕೆಂದ್ರೆ ನಗರ ಅಂದ್ರೆ ಜನವಾಸ ಮಾಡುವಂಥ ಕ್ಷೇತ್ರ ಅಲ್ಲ. ನಗರ ಅನ್ನೋದರ ಮೂಲ ಅರ್ಥ ಏನು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ, ದೇವತೆಗಳು ಎಲ್ಲಿ ವಾಸಿಸಕ್ಕೆ ಅರ್ಹವಾಗಿರ್ತಾರೋ, ದೇವತೆಗಳ ವಾಸಕ್ಕೆ ಅರ್ಹವಾಗಿರ್ತಕ್ಕಂಥ ಪ್ರದೇಶನ ನಗರ ಅಂತಾರೆ. ಯಾವುದಾದ್ರೂ ಮಾನದಂಡದಲ್ಲಿ ಹೇಳೋಕೆ ಹಂಗಿದೆಯಾ? ಬೆಂಗಳೂರು ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ, ಅಂಡ್ ಮೋಸ್ಟ್ ಕಾಸ್ಮೋಪಾಲಿಟನ್ ಸಿಟಿ. ಅಂಡ್ ನ್ಯಾಚುರಲ್ ಡಿವಿಡೆಂಡ್ ಇದೆ ನಮಗೆ. ಇಲ್ಲಿನ ಹವಾಮಾನ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜನ ಇರ್ಬೋದು. ಬಂದವ್ರು ಯಾರು ವಾಪಸ್ ಹೋಗೋಕೆ ಇಷ್ಟಪಡಲ್ಲ. ಮತ್ತೆ ಅದನ್ನು ಉಳಿಸ್ಕೋಬೇಕಲ್ಲ. ಆಮೇಲೆ ಪ್ಲಾನ್ ಮಾಡೋದು ತುಂಬ ಕಷ್ಟ, ಯಾಕೆಂದರೆ ನೀವು ಯಾರನ್ನೂ ರೆಗ್ಯುಲೇಟ್ ಮಾಡಲಿಕ್ಕಾಗಲ್ಲ. ನೀವು ಬರಬೇಡಿ ನಾಳೆಯಿಂದ ವಲಸೆಗಾರರು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ನಗರಕ್ಕೆ ಆ ಮೂಲ ನಿವಾಸಿಗಳದ್ದು ಎಷ್ಟು ಕೊಡುಗೆ ಇದೆಯೋ ವಲಸೆ ಬಂದವ್ರದ್ದು ಅಷ್ಟೇ ಕೊಡುಗೆ ಇದೆ. ಆಮೇಲೆ ಸ್ವತಂತ್ರ ಭಾರತ, ಯಾರು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು. ಯಾರನ್ನೂ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. 5,000 ವೆಹಿಕಲ್ಸ್ ಮೇಲೆ ರಿಜಿಸ್ಟರ್ ಆಗುತ್ತಂತೆ ಒಂದು ದಿವಸಕ್ಕೆ. ಬಿಕಾಸ್ ನಾನು ಕಾರ್ಪೊರೇಟ್ ವರ್ಲ್ಡಲ್ಲಿ ಈ ಚಾಲಕರು ಯಾರಿದ್ದಾರೆ ಅವ್ರಿಗೆ ನಾನು ರಸ್ತೆ ಸುರಕ್ಷತೆ ಬಗ್ಗೆ ನಾನು ಒಂದು 5,000 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಇದುವರೆಗೆ. ಒಬ್ಬ ಸಿವಿಲ್ ಡಿಫೆನ್ಸ್ ವಾರ್ಡನ್ ಆಗಿ ಕೆಲಸ ಮಾಡ್ತೀವಿ ನಾವು. ಅವರೆಲ್ಲರಿಗೂ ನೀನು ವಾಹನ ಚಲಾಯಿಸೋದು ಹೇಗಪ್ಪ ಇದೆಲ್ಲ ಹೇಳ್ಕೊಡುವಾಗ ಮಧ್ಯದಲ್ಲಿ ಸರ್ ಒಂದೇ ಒಂದು ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಡ್ತೀರಾ ಅಂತ. ಹೇಳಪ್ಪ ಅಂದ. ನೀವು ಹೇಳ್ಕೊಟ್ಟಿದ್ದೆಲ್ಲ ಅಳವಡಿಸ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಎಲ್ಲ ಮಾಡ್ತೀವಿ ಸರ್, ರಸ್ತೆ ಎಲ್ಲಿದೆ ಅಂತ ಒಂಚೂರು ಗೂಗಲ್ ಲೊಕೇಶನ್ ಕಳಿಸ್ತೀರಾ ಅಂತ ಕೇಳಿದ್ರೆ ಐ ಹ್ಯಾವ್ ಟು ಬೆಂಡ್ ಮೈ ಹೆಡ್ ಇನ್ ಶೇಮ್. ಸೊ ಇಲ್ಲಿ ಒಂದು ಸಂಯೋಜಿತವಾದಂಥ ವ್ಯವಸ್ಥೆ ತರಬೇಕು. ಯಾರಂದ್ರೆ ಅವರು ಸಿಕ್ಕಿದ ಕಡೆ ಬೇಕು ಅಂದ ಅಗಿಯೋ ಅಂಥ ವ್ಯವಸ್ಥೆ ಇರಬಾರ್ದು.
ಬೇಸಿಗೆನಲ್ಲಿ ಕೆಲಸ ಮುಗಿಸ್ಬೇಕು, ಕಾಮಗಾರಿಗಳೇನೇ ಇದ್ರು. ಇವರ ಯೋಜನೆಗಳು ಇರೋದು ಕೇವಲ 5 ವರ್ಷಕ್ಕೆ ಮಾತ್ರ. ಮುಂದಿನ ಭವಿಷ್ಯದ ಬಗ್ಗೆ ನೋಡ್ತಾ 5 ವರ್ಷಕ್ಕೂ ಇಲ್ಲ ಸರ್. 5 ವರ್ಷಕ್ಕೆ ಇವರು ಪ್ಲಾನ್ ಮಾಡಿದ್ರೆ ಇಷ್ಟು ಗುಂಡಿಗಳು ಇರೋದಿಲ್ಲ. ಇವರದ್ದು ಆ ಥರ ಪ್ಲಾನ್ ಅಲ್ಲ. ಅಲ್ಲಿ ನೀಡ್ ಅರೈಸ್ ಆದಾಗ ನೋಡೋಣ. ಯಾರೋ ಒಬ್ಬ ಮಹಾನ್ ಭಾವ ಬ್ಯಾಂಗ್ಳೂರ್ ರೋಡ್ ಪಾಟ್ ಹೋಲ್ಸ್ ಮ್ಯಾಪ್ ಅಂತ ಒಂದು ಆ್ಯಪ್ ಮಾಡಿದ್ದಾನೆ. ಅವನು ಯಾರು ಅಂತ ಡಿಸ್ಕ್ಲೋಸ್ ಮಾಡಿಲ್ಲ, ಯಾಕೆಂದ್ರೆ ಅವನ್ನ ಒಳಗಾಗ್ತಾರೆ ಅಂತ ಭಯ ಆ ವ್ಯಕ್ತಿಗೆ. ಸೊ ಯಾವುದೇ ಸಾರ್ವಜನಿಕರು ಬೇಕಿದ್ರು ಒಂದಲ್ಲಿ ಪಾಟ್ ಹೋಲ್ ಇದೆ ಅಂತ ಹೇಳಿದ್ರೆ ಆ ಮ್ಯಾಪ್ ಅಲ್ಲಿ ಅದನ್ನ ಟ್ಯಾಗ್ ಮಾಡಬಹುದು, ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಅಧಿಕಾರಿಗಳಿಗೆ ಇದು ಗೊತ್ತಿಲ್ಲ ಅಂತ ಏನಿಲ್ಲ, ಯಾಕೆಂದ್ರೆ ಇವರು ಅದೇ ರಸ್ತೆಗಳಲ್ಲೇ ಬರ್ತಾರೆ. ಬಟ್ ಖುಷಿ ಆ ರಸ್ತೆಗಳು ನೋಡಿದಾಗ ಖುಷಿ, ನನಗೆ ಇಲ್ಲೊಂದು ಇನ್ವೆಸ್ಟ್ಮೆಂಟ್ ಇದೆ, ಈ ಮನಸ್ಥಿತಿ ನಮ್ಮಲ್ಲಿ ಬಂದ್ಬಿಟ್ರೆ ಗುಣಮಟ್ಟದ ಮನಸ್ಥಿತಿ ಇಲ್ಲ, ಉತ್ತರದಾಯಿತ್ವ ಇಲ್ವೇ ಇಲ್ಲ. ಮತ್ತೆ ನೀವು ಎಷ್ಟು 1000 ಕೋಟಿ ತಂದು ಹಾಕಿದ್ರು ಈ ಹೊಟ್ಟೆ ತುಂಬಗೋದಿಲ್ಲ. ಎಲ್ಲಿ ತನಕ ನಮಗೆ ಸಾರ್ವಜನಿಕ ಜೀವನದಲ್ಲಿ ಶಿಸ್ತು, ಬದ್ಧತೆ ಮತ್ತೆ ಬಹಳ ಮುಖ್ಯವಾಗಿ ಗುಣಮಟ್ಟ. ಅಂದ್ರೆ ನೇಪಾಳ ತರ ದಂಗೆ ಹೇಳ್ಬೇಕಾ ಹೇಗೆ? ನೇಪಾಳದ ಥರದ ದಂಗೆ ಇಲ್ಲಿ ಪ್ರಸ್ತುತ ಅಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ರೆವಲ್ಯೂಷನ್ ಅಂತ ಏನಾಗುತ್ತೆ ಅದು ಬಹಳ ದೊಡ್ಡ ಮಟ್ಟಿಗೆ ನಿಮಗೆ ಪರಿಣಾಮ ಬೀರೋದಿಲ್ಲ. ಏನಾಗಿದೆ ಇವತ್ತು ನೇಪಾಳದಲ್ಲಿ ವಾಪಸ್ ಯಾವ್ಯಾವುದು ದಂಗೆಗಳು ಎದ್ದಿದಾರಲ್ಲ, ಯಾವ್ದು ಉಳ್ಕೊಂಡಿವೆ? ಅಂಡ್ ಇಂಡಿಯಾ ಇಸ್ ಎ ವೆರಿ ಮೆಚೂರ್ ಡೆಮೋಕ್ರಸಿ. ನಮ್ಮ ಜನ ಎಷ್ಟು ಸ್ವಹಿತಾಸಕ್ತರೋ, ಒಂದಷ್ಟು ಜನ ಎಷ್ಟು ಸ್ವಾರ್ಥರೋ. ಸಾಮಾಜಿಕ ಜೀವನ ಅಂತ ಬಂದಾಗ ನಮ್ಮಲ್ಲಿ ಒಂದು ನೈತಿಕ ಪ್ರಜ್ಞೆ ಇದೆ. ಆ ದಂಗೆ ಗಿಂಗೆ ಎಲ್ಲ ಭಾರತದಲ್ಲಿ ಆಗೋದು ಸುಳ್ಳಿನ ಮಾತು. ಆಗೋದೇ ಇಲ್ಲ, ಇಲ್ಲ ಆಗೋದಿಲ್ಲ. ಪರಿಸ್ಥಿತಿ ಇರಲಿ, ಆಗೋದಿಲ್ಲ. ಅಟ್ ದಿ ಮೋಸ್ಟ್ ಸ್ಟ್ರೈಕ್ ಮಾಡ್ಬೋದು. ಅಟ್ಲೀಸ್ಟ್ ನಾವೆಲ್ಲರೂ ಒಟ್ಟಾಗಿ ಸೇರೋಣ. ಒಂದು ಅದ್ಭುತವಾದ ಮಾತ್ರ ಸ್ಟ್ರೈಕ್, ಕ್ಯಾಮ್ರಾ ಹೋದಾದ ನಂತರ ಬಿರಿಯಾನಿ ತಿಂದ ಅಲ್ಲಲ್ಲ, ಬೇರೆಲ್ಲ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಹೇಮಂತ್ ಸರ್, ಈಗ ಪ್ರಮುಖವಾಗಿ ನೀವು ಹೋರಾಟಗಾರರಾಗಿರೋದ್ರಿಂದಾಗಿ ಸಾರ್ವಜನಿಕರು ತಮ್ಮ ಹಕ್ಕುಗಳನ್ನು ಹೇಗೆ ಪ್ರದರ್ಶನ ಮಾಡಬೇಕು, ಹೇಗೆ ಎಚ್ಚೆತ್ಕೊಳ್ಬೇಕು, ಯಾರಿಗೆ ಪ್ರಶ್ನೆ ಮಾಡಬೇಕು ಅಂತ? ಸರಿಗ ಸಾರ್ವಜನಿಕರು ಎಲ್ಲೆಲ್ಲಿ ಇವಾಗ ಗುಂಡಿ ವಿಷಯ ಭಾಳ ಪ್ರಮುಖ ಇವತ್ತು ತಮ್ಮ ವಾಹಿನಿ ಮುಖಾಂತರ. ಅದ್ರ ಬಗ್ಗೆ ಒಂದು ಹೋರಾಟ ಮಾಡಬೇಕು. ಅಲ್ಲಿ ಆಯಾ ಭಾಗದ ಜನ ಹೋರಾಟ ಮಾಡೋಕ್ಕೆ ಹೋಗ್ತಾರೆ. ಆದರೆ ಆ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟ್ರು ಅಲರ್ಟ್ ಆಗಿರ್ತಾರೆ ಅವ್ರ ಮೇಲೆ FIR ಹಾಕೋದಕ್ಕೆ. ಇದು ಸಾರ್ವಜನಿಕರು ಹೋರಾಟನೂ ಮಾಡೋಂಗಿಲ್ಲ ಇವತ್ತೊಂದು ದಿನ. ಆಮೇಲೆ ತಿರ್ಗಾ ಎಲ್ಲಂದ್ರಲ್ಲೂ ಹೋರಾಟ ಮಾಡೋಂಗಿಲ್ಲ. ಸ್ವತಂತ್ರ ಉದ್ಯಾನಕ್ಕೆ ಹೋಗ್ಬೇಕಲ್ಲಿ, ಫ್ರೀಡಮ್ ಪಾರ್ಕ್ ಹೋಗ್ಬೇಕು. ಫ್ರೀಡಮ್ ಪಾರ್ಕು ಅದೊಂದು ಮಾರ್ಕೆಟ್ ಇದ್ದಂಗೆ. ಏನೇ ಅನ್ಯಾಯ ಹೋಗಿದ್ರು ಪಾಪ ಅಲ್ಲಿ ಹೋಗಿ ಯಾರೋ ಮಾಡ್ತಾ ಇರ್ತಾರೆ, ಅವ್ನು ಕೇಳೋರಿಲ್ಲ ಹೇಳೋರಿಲ್ಲ. ಹೌದು. ಮೊದಲು ಯಾವ ಇಲಾಖೆ ಮುಂದೆ ಸಮಸ್ಯೆ ಐತೆ ಅಲ್ಲಿ ಆ ಇಲಾಖೆ ಮುಂದೆ ಹೋಗಿ ಗಲಾಟೆ ಮಾಡೋರು. ಅವರೆಲ್ಲ ಸೇಫ್ಟಿ ಆದ್ರಲ್ಲ, ಅವ್ರಿಗೆ ಅನುಕೂಲ ಆಯ್ತಲ್ಲ ಅವ್ರಿಗೆ. ಈಗ ಆಯಾ ಭಾಗದ ವ್ಯಕ್ತಿ ಅಲ್ಲಿ ಎಲ್ಲ ಕಡೆನೂ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಇವತ್ತು ನಮ್ಮಲ್ಲಿ ಭಾಳಷ್ಟು ಜನ ಹೋರಾಟಗಾರಿದ್ದಾರೆ, ಪ್ರಾಮಾಣಿಕ ಹೋರಾಟಗಾರಿದ್ದಾರೆ. ಅವ್ರು ಯಾರು ಹೋರಾಟ ಮಾಡೋದಕ್ಕೆ ಹೋದರೆ ಅವ್ರ ಮೇಲೆ FIR ಆಗೋದಂತೂ 100% ಸತ್ಯ. ಹೇಳಬಾರ್ದು, ನೀವು ಭೂಸ್ವಾಧೀನ ಮಾಡಿ ಕೇಳಬಾರ್ದು. ನೀವು ಗುಂಡಿ ಎಲ್ಲ ಇನ್ನೂ ಅಗದಾಕಿ ನೀವೇ ಅದನ್ನು ಕೇಳಬಾರ್ದು. ನಾವು ಮಾಡ್ತಾ ಇರೋದೇ ಸರಿ, ನಮ್ಮನ್ನು ಯಾರೂ ಪ್ರಶ್ನೆ ಮಾಡಿಕೊಡ್ದು. ಎಲ್ಲಿ ಪಾಪ ಸಾರ್ವಜನಿಕರು ಏನು ಮಾಡ್ತಾರೆ? ಒಂದಲ್ಲ ಒಂದು ರೀತಿಯಲ್ಲಿ ಅವ್ರನ್ನ ಹತ್ತಿಕ್ಕಕ್ಕೆ ಹೋದರೆ, ಒಂದಲ್ಲ ಒಂದು ರೀತಿ ತುಳಿಯಕ್ಕೆ ಹೋದರೆ ಸಾರ್ವಜನಿಕರು ಏನು ಮಾಡಬೇಕು? ಸಾರ್ವಜನಿಕರು ನೀವು ಹೇಳಿದ್ರಲ್ಲ ನೇಪಾಳದಲ್ಲಿ ಆದಂಗೆ ಆಗಬೇಕು ಅಂತ ಹೇಳಿ ಆಗೋದಿಲ್ಲ. ಇಲ್ಲೆಲ್ಲ ಇಲ್ಲಿನ ಸಿಸ್ಟಮ್ ಹೇಗಿದೆ ಅಂತಂತ ಹೇಳಿದ್ರೆ ಇನ್ನೊಂದು ಚುನಾವಣೆವರೆಗೂ ಕಾಯ್ಬೇಕಷ್ಟೇ ಅವ್ರನ್ನ ಕಳಿಸೋದಕ್ಕೆ. ಇಷ್ಟೇ ಮಾಡೋಕ್ಕಾಗೋದು, ಬೇರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ದರ್ಪ ದಬ್ಬಾಳಿಕೆಗಳಿಗೂ ಜಾಸ್ತಿ ಬೆಲೆನೂ ಇಲ್ಲ. ಇಲ್ಲಿ ಅತಿ ಬೇಗ ಕೆಟ್ಟ ಹೆಸರು ತಗೊಳ್ತಕ್ಕಂಥ ಒಂದು ದಿನ ದೂರ ಇರಲ್ಲ. ಹಾಗಾಗಿ ಈ ವ್ಯವಸ್ಥೆಗಳನ್ನೆಲ್ಲ ದೂರ ಆಗಬೇಕು. ರಾಜಕಾರಣಿಗಳು ತಿನ್ನೋ ಗಂಟೆ ತಿಂತೀರಿ, ಈಗಲಾದರೂ ಎಚ್ಚೆತ್ಕೊಳ್ಳಿ. ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಿ, ಜಾಸ್ತಿ ತಿನ್ನಬೇಡಿ. ನಿಮಗೂ ಇರ್ತಕ್ಕಂಥದ್ದು 2 ಮಕ್ಕಳೇ. ಜಾಸ್ತಿ ತಿಂದು ಈ ನಗರಗಳನ್ನ ನಾಶ ಮಾಡಬೇಡಿ, ಪರಿಸರನ ಹಾಳು ಮಾಡಬೇಡಿ, ಜನಗಳಿಗೆ ತೊಂದರೆ ಕೊಡಬೇಡಿ. ಭಾಳ ಮುಖ್ಯವಾಗಿ ಬಡ ಜನ ಬೆಳಗ್ಗೆ ಹೋಗಿ ಸಂಜೆವರೆಗೂ ಕೂಲಿ ಮಾಡ್ಕೊಂಡು ಬಂದು ತಿನ್ನೋಂಥ ಜನ ಭಾಳಷ್ಟು ಜನ, ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಬೇಡಿ ಅಂತಂತೇಳಿ ನನ್ನ ವಿನಂತಿ. ರಾಜಣ್ಣ ಸರ್, ಇದಕ್ಕೆ ಸೂಕ್ತ ಪರಿಹಾರ ಇದೆಯಾ? ಇಲ್ಲ, ಗುಂಡಿಗಳ ಮುಕ್ತ ಬೆಂಗಳೂರು ಆಗಬೇಕು ಅಂತ ಹೇಳಿದ್ರೆ ಸರ್, ಸುಪ್ರೀಂ ಪವರ್ ಯಾರಿಗಿದೆ ಸರ್? ಈಗ ಒಂದು ವ್ಯವಸ್ಥೆಯಲ್ಲಿ ಯಾರಿಗೆ ಹೆಚ್ಚಿಗೆ ಅಧಿಕಾರ ಇರ್ತದಲ್ಲ ಅವನೇ ತೀರ್ಮಾನ ಮಾಡಬೇಕು. ಮೊದಲು ನಾವೇನು ಮಾಡ್ತಾ ಇದ್ದೀವಿ, ಮೇಲುಗಡೆ ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಟ್ಯಾಪ್ ಹತ್ರ ಕ್ಲೀನ್ ಮಾಡ್ತೀವಿ. ಎಷ್ಟು ಕ್ಲೀನ್ ಮಾಡ್ತೀರಿ ಇಲ್ಲಿ ನೀವು? ರಾಜಕೀಯ ಇಚ್ಛಾಶಕ್ತಿ ಬಂದರೆ ಇದು ಯಾವುದು ದೊಡ್ಡ ಸಮಸ್ಯೆನೇ ಅಲ್ಲ. ನಮಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ವೇ?
ಆಮೇಲೆ ಇವತ್ತೇನು ಆಡಳಿತ ಇದೆ, ಏನು ಕಾರ್ಯಾಂಗ ಇವತ್ತು ಶಾಸಕಾಂಗದ ಗುಲಾಮರ ಥರನೇ ಇರೋದು. ಇವತ್ತಲ್ಲ, ಮೊದಲಿನಲ್ಲೂ ಪರಂಪರೆ ಹಾಗೆ ನಡ್ಕೊಂಡು ಬಂದಿರಬೇಕಾದಾಗ ಇವ್ರು ಗುಲಾಮರು, ಅವ್ರ ಅಧಿಕಾರ ಚಲಾಯಿಸ್ತಾರೆ. ಇವ್ರು ಎಷ್ಟೇ ಓದಿರ್ಬೋದು, ಎಷ್ಟೇ ಬುದ್ಧಿವಂತರು ಇರ್ಬೋದು, ನಾವಿಲ್ಲೆಲ್ಲೂ ಕೂತ್ಕೊಂಡು ನಾವು ಬಹಳ ಬುದ್ಧಿವಂತರು ಮಾತಾಡ್ತಾ ಇದ್ದೀವಿ, ನಮಗಿಂತಲೂ ಅತಿ ಬುದ್ಧಿವಂತರು ಇದ್ದಾರೆ. ಈ ವಿಚಾರಗಳೆಲ್ಲ ಅವ್ರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ. ಬಟ್ ಬೇಕಾಗಿರೋದು ಇಚ್ಛಾಶಕ್ತಿಯ ಕೊರತೆ. ಇಚ್ಛಾಶಕ್ತಿ ಕೊರತೆ ಯಾರಿಗೆ ಇರಬೇಕು? ಮೊದಲು ಇಚ್ಛಾಶಕ್ತಿ ಇರಬೇಕಾಗಿದ್ದು ನಮ್ಮ ರಾಜಕೀಯ ನಾಯಕರುಗಳಿಗೆ ಇರಬೇಕು. ಪಕ್ಷ ಯಾವುದೇ ಇರಲಿ, ಎಲ್ಲ ಪಕ್ಷದವ್ರಿಗೂ ಇರಬೇಕು. ಈ ಪಕ್ಷದ ಮಾಡಿದ್ದನ್ನು ಆ ಪಕ್ಷ ಮಾಡಬಾರ್ದು, ಅವ್ರು ಮಾಡಿದ್ದ ಇನ್ನೊಬ್ಬರು ಮಾಡಬಾರ್ದು ಅನ್ನೋದಲ್ಲ. ಒಬ್ಬರು ಏನೋ ಒಂದು ಒಳ್ಳೆ ಕೆಲಸ ಮಾಡದೆ ಅದನ್ನು ಮುಂದುವರಿಸೋದು ಮುಂದಿನ ಒಂದು ಸರ್ಕಾರಗಳ ಜವಾಬ್ದಾರಿಯಾಗಿರ್ತದೆ. ಮತ್ತು ಅಧಿಕಾರಿ ವರ್ಗ ಸಂಪೂರ್ಣ ಗುಲಾಮರಾಗೋಗ್ಬಿಟ್ಟಿದ್ದಾರೆ. ಏನಿದೆ ಇದೆ, ನಾನು ಭಾಳ ನೇರವಾಗಿ ಹೇಳ್ಕೊಳ್ತೀನಿ, ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಹೇಗಿದೆಯೋ ಆಗ ನನ್ನ ಚಿತ್ರಣ ನಮಗೆ ಕಾಣ್ತಾ ಇದೆ. ನಾವು ಅಧಿಕಾರದಲ್ಲಿದ್ದಾಗ ನಾವೆಲ್ಲ ಈ ಥರ ಮಾತಾಡೋಕ್ಕಾಗ್ತಿರಲಿಲ್ಲ. ಬಟ್ ಇದು ಎಲ್ಲರಿಗೂ ಕಾಣುತ್ತೆ. ನಾವು ಹೇಳ್ತಾ ಇದ್ದೀವಿ, ಈಗ ಹೇಳ್ತಕ್ಕಂಥ ಸ್ಥಾನದಲ್ಲಿದ್ದೀವಿ, ಹೇಳ್ತೀವಿ. ಕೆಲವು ಸರಿ ಆಗೋದಿಲ್ಲ. ಇವತ್ತು ದಿವಸ ಎಷ್ಟೋ ಅಧಿಕಾರಿಗಳು ಹೇಳೋಕ್ಕಾಗದಂಥ ಪರಿಸ್ಥಿತಿಲಿದ್ದಾರೆ. ಅವ್ರ ಇಚ್ಛಾಶಕ್ತಿ ಇಲ್ಲ, ಒಳ್ಳೆಯವರಲ್ಲ ಅಂತಲ್ಲ, ಒಳ್ಳೆ ಅಧಿಕಾರಿಗಳಿದ್ದಾರೆ. ಬಟ್ ಪರಿಸ್ಥಿತಿಗಳು ಅವರನ್ನು ಹೊರಗಡೆ ಬಿಡೋಕ್ಕಾಗಲ್ಲ. ಕ್ವಿಕ್ ಆಗಿ ಒಂದು 30 ಸೆಕೆಂಡಲ್ಲಿ ಕೊನೆಯದಾಗ ಏನು ಹೇಳ್ತೀರಿ? ನೈತಿಕ ಪ್ರಜ್ಞೆ ಜಾಗೃತವಾಗಬೇಕು. ಸಾರ್ವಜನಿಕರು ಕೂಡ ಉತ್ತರದಾಯಿತ್ವವನ್ನು ತೋರಿಸಬೇಕು. ಅವಕಾಶ ಸಿಕ್ಕಾಗ ತಮ್ಮ ಒಂದು ಅಭಿವ್ಯಕ್ತಿಯನ್ನು ಹೊರಗಡೆ ಹಾಕಬೇಕು. ಭಾಳ ಮುಖ್ಯವಾಗಿ ಬಹಳಷ್ಟು ಜನ ಒಳ್ಳೆ ಅಧಿಕಾರಿಗಳಿದ್ದಾರೆ, ಸ್ವಲ್ಪ ಆ ಕುಕ್ಕೂನ್ ಒಳಗಡೆ ಸೇರ್ಕೊಂಡಿದ್ದಾರೆ, ರೇಷ್ಮೆ ಮೊಟ್ಟೆ ಒಳಗಡೆ. ಹೊರಗಡೆ ಬಂದು ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನೆಲ್ಲ ಸೌಕರ್ಯಗಳನ್ನು ಕೊಡಬಹುದೋ ಅದನ್ನು ಕೊಡಲಿಕ್ಕಾಗುತ್ತೆ. ಯಾಕೆ ಅಂದರೆ ಆತ ಎಲ್ಲಿ ತನಕ ಅನೈತಿಕ ಮಾರ್ಗ ಹಿಡಿಯೋದಿಲ್ಲ, ಅಲ್ಲಿ ತನಕ ಆತನ ಸೇವೆಯಿಂದ ತೊಲಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಬೇಕಾಗಿರುವಂಥದ್ದು ಒಂದು ನೈತಿಕ ಪ್ರಜ್ಞೆ, ಜಾಗೃತ ಆಗಬೇಕು. ನಾವು ಕೂಡ ನಮ್ಮ ರಸ್ತೆಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಇದು ನನ್ನ ರಸ್ತೆ ಅನ್ನೋವಂಥದ್ದು ಬಂದರೆ ಹೀಗೆ ತಪ್ಪಿಸ್ಕೊಂಡು ಹೋಗೋದನ್ನು ಬಿಡ್ತೀವಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಕ್ಕೆ ನಿಮಗೆ ನಾನು ಒಬ್ಬ ಬೆಂಗಳೂರಿಗನಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಭಯಭೀತರಾಗಿ ಬೆಂಗಳೂರನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಲ್ಲ, ಸಹಜವಾಗಿ ಈಗ ಗುಂಡೆಗಳಲ್ಲಿ ರಸ್ತೆ ಎಲ್ಲಿದೆ ಅನ್ನುವಂಥ ಪರಿಸ್ಥಿತಿ ಆಗಿದೆ. ಸೊ ಹಂಗೆ ಆಗಬಾರ್ದು. ಗ್ರೇಟರ್ ಬೆಂಗಳೂರು ಆದ ನಂತರವೂ ಕೂಡ ಇದರ ಹಣೆ ಬರ ಬದಲಾಗತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ಆಗಲಿ. ಈಗ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಹೆಸರಿಗೆ ಮಾತ್ರ ಅಲ್ಲ, ಅದಕ್ಕೆ ಅಭಿವೃದ್ಧಿ ಆಗಬೇಕು, ಪ್ರಾಪರ್ ಆಗಿರುವಂಥ ಒಂದು ಪ್ಲಾನಿಂಗ್ ಹಾಕ್ಕೊಳ್ಬೇಕಾಗತ್ತೆ. ಸುಖ ಸುಮ್ಮನೆ ಹೆಸರು ಕೊಟ್ಟು ಈ ರೀತಿಯಾಗಿ ತೇಪೆ ಹೆಚ್ಚುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.